ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾತಂತ್ರ್ಯದ ಒಂದು ದಿನಾಚರಣೆ ಅಂತ ನಾವೇನು ಆಚರಿಸ್ತಿದ್ದೇವೆ ಅದರ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಎಲ್ಲಿಪ್ಪ ನಾವು ಎಲ್ಲೋ ದಾರಿ ತಪ್ಪಿಟ್ಟಿದ್ದೇವೆ. ನಮ್ಮ ಆಲೋಚನೆ, ವಿವೇಚನೆ, ಚಿಂತನೆ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ. ತುಂಬ ಹಿರಿಯರು ನಮಗೋಸ್ಕರ ತ್ಯಾಗ ಮಾಡಿ ಜೀವ ಬಿಟ್ಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಲಕ್ಷಾಂತರ ಜನ. ಆದರೆ ನಾವಿವತ್ತು ಆ ದುರುಪಯೋಗ, ತುಂಬ ನೋವಾಗುತ್ತೆ. ಬಿಡಿ, ವೈದಿಕತೆಯ ಒಂದು ಮಾತುಗಳನ್ನು ಆರಂಭ ಮಾಡೋಣ. ಅದಕ್ಕೂ ಮೊದಲು ಎಲ್ಲರಿಗೂ ಈ ಸ್ವಾತಂತ್ರ್ಯ ದಿನಾಚರಣೆ ನೆಮ್ಮದಿ ತರಲಿ. ಆಗಸ್ಟ್ 15 ಒಂದು ಸಂಭ್ರಮ ಪಡೋ ದಿನ. ಆದರೂ ಕೂಡ ಈ ಒಂದು ರಾಹು ಕುಜನ ನಕ್ಷತ್ರ, ಕುಜ ರಾಹು ನಕ್ಷತ್ರ ಕುಂಭದಲ್ಲಿ ಹಾಗೂ ಮಿಥುನದಲ್ಲಿ, ನಮ್ಮ ಈ ಒಂದು ಕಾಲಚಕ್ರದಲ್ಲಿ ವಿಶೇಷವಾಗಿ ಅಗ್ನಿ ತತ್ವ, ವಾಯು ತತ್ವ, ಪೃಥ್ವಿ ತತ್ವ, ಜಲತತ್ವ ಇದೆ. ಆ ವಾಯು ತತ್ವದಲ್ಲಿ ಕುಳಿತಿದೆ. ಅಲ್ಲೆಲ್ಲೋ ಒಂದು ಅಲ್ಲೋಲ ಕಲ್ಲೋಲದ ಒಂದು ಸೂಚನೆಯನ್ನು ಸೂಚಿಸ್ತಿದೆ. ವೆರಿ ಕೇರ್ಫುಲ್. ಅದರಲ್ಲೂ ರಾಹು ಕುಜನ ಸಾರ, ವೆರಿ ಕೇರ್ಫುಲ್. ಕುಜ ರಾಹು ಸಾರ ದೊಂಬಿ, ಗಲಾಟೆ, ಉನ್ಮತ್ತತೆ, ಉದ್ವಿಗ್ನತೆ ಉಂಟು ಮಾಡತಕ್ಕಂಥದ್ದು. ಯಾರೋ ಒಬ್ಬ ನಟ ನಂದು ಮತದಾರರ ಪಟ್ಟಿಯಲ್ಲಿ ಬೇಕು ಅಂತ ತೆಗೆದುಬಿಟ್ಟಿದ್ದಾರೆ, ಹೋಗಿ ಅಪ್ಲೈ ಮಾಡ್ಕೋಬಹುದು. ಈ ರೀತಿ ಯಾವುದು ಇಲ್ಲದ ವಿಚಾರಗಳು. ಅಲ್ಲಿ ನೋಡಿ, ವಿದ್ಯಾರ್ಥಿಗಳ ಒಂದು ಎಲ್ಲ ಸ್ಟೇಟ್ ಜಾಬ್ಸ್ ಬಗ್ಗೆ ನಿಜವಾಗ್ಲು ಇಲ್ಲಿನ KPSC ತಗೊಳ್ಳಿ, ಇಲ್ಲ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ ತಗೊಳ್ಳಿ, ಅಲ್ಲೊಂದು ನೋವುಗಳೇ ಮಾರ್ಕೋಬಿಟ್ಟಿರ್ತಕ್ಕಂಥ ಪ್ರಭಾವ. ಇಲ್ಲೂ ಕೂಡ ಏನೋ 1.5 ಕೋಟಿವರೆಗೂ ಮಾರ್ಕೊಂಡಿದ್ದಾರೆ ಅಂತ ಮಾತುಗಳು, ವಿಡಿಯೋಗಳು, ಆಡಿಯೋಗಳು ಏನೇನೋ ಬಂದಿದೆ. ನಿಜವಾಗ್ಲೂ ಅದಕ್ಕೊಂದು ಶಿಸ್ತುಬದ್ಧ ಒಂದು ಸಿಸ್ಟಮ್ ಅನ್ನ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಸಿದ್ಧತೆ ಮಾಡಿಲ್ವಾ? ಇನ್ನು ಯಾರೋ ಒಂದು ಹುಡುಗ ಮಗು ಹೆಚ್ಚು ಕಡಿಮೆ 11 ಕೋಟಿಯೋ 13 ಕೋಟಿಯ ಒಂದು ಟೆಂಡರ್ ಪಾಸ್ ಆಗಿದೆ, ದುಡ್ಡು ರಿಲೀಸ್ ಆಗಿದೆ. ಇಲ್ಲಿ ಪುಲಿಕೇಶಿ ನಗರ, KG ಹಳ್ಳಿ ಅಂತೆಲ್ಲ ಹೇಳ್ತವೆ. ಅದನ್ನ ದೊಡ್ಡದಾಗಿ ವಿಡಿಯೋ ಮಾಡಿ ಹಾಕ್ತಾರೆ. ಎಲ್ಲಿ ಸ್ವಾಮಿ ದುಡ್ಡು ರಿಲೀಸ್ ಆಗಿದೆ ಅಲ್ವಾ? ಕೆಲಸನೇ ಆಗಿಲ್ಲ. ರೋಡು ಕ್ಲೀನು, ಕಸ, ಇನ್ನೊಂದು. ಸ್ವಾತಂತ್ರ್ಯ ದಿನಾಚರಣೆ ಸ್ವಾಮಿ, ನ್ಯಾಯ ಕೇಳೋರಿಲ್ಲ, ಕೇಳಿದ್ರೆ ಬಿಡೋಲ್ಲ. ಅನ್ಯಾಯ ಮಾಡೋರಿಗೆ, ಅಧರ್ಮ ಮಾಡೋರಿಗೆ ಇದೊಂದು ಯಾಕೋ ಸಂಕಟ ಆಗುತ್ತೆ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಆಗಸ್ಟ್ 2026 ಶನಿವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಶಿವಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ಒಂದು ವಿಶೇಷವಾಗಿ, ಯಾರಿಗೆ ಒಳ್ಳೆ ಸಂಗಾತಿ, ಅನುಬಂಧದ ಸಂಗಾತಿ, ಅನುರಾಗದ ಸಂಗಾತಿ, ಒಳ್ಳೆ ಸೊಸೆ ಬರಬೇಕು, ಮಗನಿಗೆ ಒಳ್ಳೆ ಅನುರೂಪವಾದಂಥ ಒಂದು ಅಂದವಾದ ಮಗು, ಪುಟ್ಟು ಮಹಾಲಕ್ಷ್ಮಿಯಾಗಿ, ಗೌರಿಯಾಗಿ ನಮ್ಮ ಮನೆಗೆ ಬರಬೇಕು ಅಂದ್ರೆ ಯಾವ ಸಂಕಲ್ಪ ತಗೋಬೇಕು ಅಂತ ಹೇಳಿದ್ದೆ. ಅದರ ಜೊತೆಯಲ್ಲೇ ಒಂದು ಸಂಕಲ್ಪ ಪೂಜೆಯನ್ನು ಕೂಡ ಹೇಳ್ಕೊಟ್ಟಿದ್ದೆ. ತುಂಬಾ ಜನ ಕಮೆಂಟ್ಸ್ ಮಾಡಿದಿರಿ. ಶುಕ್ರವಾರದಂದು ಕೇತು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಎಂಥದೊಂದು ಅನಾಹುತ ನಡೆಯುತ್ತೆ ಅನ್ನೋದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೆ. ಒಂದು ಶ್ರಾವಣ ಶುಕ್ರವಾರದ ಸಂಕಲ್ಪ ಪೂಜೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಆದಷ್ಟು ಅದನ್ನು ನಿಮ್ಮ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನೆಮ್ಮದಿ ಇಲ್ಲ. ವೈದಿಕತೆಯೇ ನೆಮ್ಮದಿ ತರೋದು. ಎಲ್ಲಿ ವೈದಿಕತೆ ಇರುತ್ತೋ ಅಲ್ಲಿ ನೆಮ್ಮದಿ ಬರುತ್ತೆ. ವೈದಿಕತೆ ಅಂದರೆ ಏನು? ಅನುಭವ ಅಷ್ಟೇ. ತಿಳ್ಕೊಂಡಿದ್ದಾರೆ, ಆ ಆಚಾರವನ್ನ ಅನುಭವಿಸಿ ಮಾಡಿದ್ದಾರೆ, ತಿಳ್ಕೊಂಡು ಮಾಡಿದ್ದಾರೆ, ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಆ ಅನುಭವದ ಸಾರ ನಮ್ಮ ಹಿರಿಯರು ನಮಗೆ ಹಾಕೊಟ್ಟಿರ್ತಕ್ಕಂಥ ಒಂದು ಪಟ್ಟು. ಹಿಂಗೆ ಬದುಕಿ, ಹೀಗೆ ಬದುಕಿ, ಈ ಥರ ಬದುಕಿದ್ರೆ ಚೆಂದ ಇರುತ್ತೆ, ಕೇಳಿ ಬದುಕಿ, ನೋಡಿ ಬದುಕಿ, ತಿಳ್ಕೊಂಡು ಬದುಕಿ, ಹಾರಾಡಬೇಡಿ, ದುಮುಕಬೇಡಿ, ದುಡುಕಬೇಡಿ ಅನ್ನತಕ್ಕಂಥ ಭಾವಾರ್ಥವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು.
ಅದರಲ್ಲೂ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಏನಕ್ಕೆ ಶ್ರಾವಣ ಮಾಸದಲ್ಲಿ ನಾವು ಕೆಲವು ವಸ್ತುಗಳನ್ನು ತಿನ್ನಬಾರದು. ಮುಖ್ಯವಾಗಿ ಮಾಂಸಾಹಾರ. ಅಮಾವಾಸ್ಯೆ, ಹುಣ್ಣಿಮೆ, ಶ್ರಾವಣ ಮಾಸ ಕೆಲವು ನಿಯಮ ವೈದಿಕರು ಸುಮ್ಮನೆ ಮಾಡಿಲ್ಲ. ನಮ್ಮ ಹಿರಿಯರು, ಮಹರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು, ನಮ್ಮ ಅಜ್ಜ ಅಜ್ಜಿ ಅದಕ್ಕೊಂದು ನಿಯಮ ಹಾಕೊಟ್ರು, ಬೇಡ ಕಂಡ್ರು. ಯಾಕೆ ಅನ್ನೋದು ಗೊತ್ತಿದೆಯಾ? ಬಿತ್ತನೆ ಮಾಡಿದ್ದೇವೆ, ಮಳೆ, ನಾವೆಲ್ಲ ಜಾನುವಾರುಗಳನ್ನ ನೆಚ್ಚಿಕೊಂಡು ಬದುಕುತ್ತಿರತಕ್ಕಂಥ ಒಂದು ಊರು ನಮ್ಮದು, ಭರತಖಂಡ ನಮ್ಮದು. ಖಂಡ ನೆನಪಿಟ್ಟುಕೊಳ್ಳಿ, ಭರತಖಂಡ. ನಾವೆಲ್ಲ ರೈತಾಪಿ ಮಕ್ಕಳು. ಅಲ್ಲೊಂದು ಹಸು ಇದೆ, ಕರು ಇದೆ, ಕೋಳಿ ಇದೆ, ಕುರಿ ಇದೆ, ಮೇಕೆ ಇದೆ. ಎಸ್, ಅವುಗಳನ್ನ ಈ ಕೊಚ್ಚೆ ಈಗ ಕಚ 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 ಅಂತ ಆಗಿರ್ತದೆ, ಒಂಥರ ಚುಮು ಚುಮು ಚಳಿ. ಆ ಗದ್ದೆಗಳಲ್ಲೆಲ್ಲ ಒಂಥರ ಸೊಳ್ಳೆಗಳು, ವಿಧ ವಿಧವಾದಂಥ ಕೀಟಗಳು ಎಲ್ಲ ಬಂದು ಸೇರ್ಕೊಂಡಿರ್ತವೆ. ಹೊಡ್ಕೊಂಡು ಹೋಗ್ತಾರೆ ರಾಸುಗಳನ್ನ, ಎತ್ತುಗಳನ್ನ, ಮೇಕೆಗಳನ್ನ, ಕುರಿಗಳನ್ನ. ಅಲ್ಲೊಂದು ಕೋಳಿ ಸಾಕಾಣಿಕೆ, ಇದೆಲ್ಲ ಮಾಡಿಟ್ಕೊಂಡಿದ್ದೇವೆ. ಈ ಕ್ರಿಮಿಗಳು, ಕೀಟಗಳು ತಿಂದು ಅವುಗಳ ಹೊಟ್ಟೆನಲ್ಲಿ ಇನ್ಫೆಕ್ಷನ್ನು, ದೇಹದ ಮೇಲೆ ಕೂತ್ಕೊಂಡು ಕೂತಿರ್ತವೆ. ನಾನಾ ರೀತಿಯ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಇವುಗಳ ಒಂದು ಪ್ರಭಾವ. ಸೊ ಆ ಒಂದು ಜಾನುವಾರುಗಳಿಗೆ ಕಾಯಿಲೆ ಬಂದಿರ್ತವೆ, ಒಂಥರ ಜ್ವರದ ವಾತಾವರಣ. ಅದನ್ನು ತಗೊಬಂದು ಕಡಿದು ತಿಂದು ನಾವು ಅಚ್ಚುಕಟ್ಟಾಗಿ, ಚಳಿಗಾಲ ಬೆಚ್ಚಗಿದೆ, ಫ್ರೈಸು ಇನ್ನೊಂದು ಅಂತ ಹೇಳ್ಬಿಟ್ಟು, ವಿಶೇಷವಾಗಿ ನಾವು ಒಕ್ಕಲುತನದವರಪ್ಪ, ನಾವು ತಿನ್ನಬಾರ್ದು ಅಂತೆಲ್ಲೂ ಇಲ್ಲ, ತಿನ್ನಬಹುದು. ಆದರೆ ನಾವು ತಿಂದು ಕಾಯಿಲೆಯಾಗಿ ನಮ್ಮ ಅಸ್ತಿತ್ವವೇ ಇಲ್ಲದಾಗ ಹೋಗ್ಬಿಟ್ರೆ, ಮನುಷ್ಯ ಕುಲವೇ ಹಾಳಾಗಿ ಹೋಗ್ಬಿಟ್ರೆ, ಸತ್ತು ಹೋಗ್ಬಿಟ್ರೆ, ಕಾಯಿಲೆಗಳ ಗೂಡಾಗಿ ಒದ್ದಾಟ ಆಗಿಬಿಟ್ರೆ, ಇದನ್ನ ತಡೆಯಲು ಆಗಲಿಂದಲೇ ನೋಡಿ ಎಷ್ಟು ಒಂದು ನೀಟು, ಹೈಜೆನಿಕ್ಕು, ಕ್ಲೀನು ಅನ್ನತಕ್ಕಂಥದ್ದನ್ನ ಮಾಡಿಟ್ಟಿದ್ರು. ಆ ಒಂದು ರೋಗ ರುಜಿನಗಳಿಂದ ತುಂಬಿಕೊಂಡಿರ್ತವೆ. ಏನೋ ಒಂದು ಬಾಧೆ, ಎಲ್ಲೆಲ್ಲ ಒಂಥರ ಕ್ರಿಮಿಗಳು, ಕೀಟಗಳು, ಇನ್ನೊಂದು ಆ ಒಂದು ಪೈರು ಬಂದಿರತಕ್ಕಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಈ ಶ್ರಾವಣ ಮಾಸದಲ್ಲಿ ಯಾವ್ಯಾವುದು ವಿಧ ವಿಧವಾದಂಥ ಕ್ರಿಮಿಕೀಟಗಳು ಬಂದು ಸೇರ್ಕೊಂಡಿರ್ತವೆ. ಅವು ಬಂದು ಕಚ್ಚಿ ನಮ್ಮ ಜಾನುವಾರುಗಳಿಗೆ ಕಾಯಿಲೆ ಬಂದು, ಅದನ್ನ ನಾವು ತಿಂದು ನಮಗೂ ಕಾಯಿಲೆ ಬಂದು ನಮ್ಮ ಅಸ್ತಿತ್ವ ಇಲ್ದಾಗ ಹೋಗ್ಬಿಟ್ರೆ, ನಮ್ಮ ಮನೆಯವ್ರನ್ನ ಕಾಪಾಡೋದು ಯಾರು? ನಮ್ಮ ಕುಟುಂಬದವ್ರನ್ನ ಕಾಪಾಡೋದು ಯಾರು? ನಮ್ಮ ಮಕ್ಕಳನ್ನ ಕಾಪಾಡೋದು ಯಾರು? ನಮ್ಮ ಮುಂದಿನ ಪೀಳಿಗೆಗೆ ನಾವು ರಕ್ಷಕರಾಗಿ ನಿಲ್ಲಬೇಕಾದವ್ರು ನಾವೇ ಹೋಗ್ಬಿಟ್ರೆ, ಆ ಮಕ್ಕಳ ಅನಾಥ ಆಗ್ಬಿಟ್ರೆ, ಕುಟುಂಬದವರ ಅನಾಥರ ಆಗ್ಬಿಟ್ರೆ. ಅದಕ್ಕೆ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ತಿನ್ಬೇಡಿ ಅಂತ ಒಂದಿಟ್ರು. ಇದನ್ನ ಇವತ್ತು ವಿಜ್ಞಾನ ಒಪ್ಕೊಂಡಿರೋದು. ರೈಟ್ ಅಂತ ಹೇಳ್ತಾರೆ. ನಮ್ಮ ವೈದಿಕತೆಯ ಒಂದು ಪರಾಕಾಷ್ಠತೆಯನ್ನ ವಿಜ್ಞಾನ, ದಟ್ ಬಯೋಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಆ ರಿಸರ್ಚ್ ಮಾಡಿರ್ತಕ್ಕಂಥ ಆ ಒಂದು ಸೈಂಟಿಫಿಕ್ ಫೀಲ್ಡೇ ಹೇಳುತ್ತೆ, ತಿನ್ಬೇಡ್ರಪ್ಪ ಈ ಸಂದರ್ಭದಲ್ಲಿ. ದೇ ಆರ್ ರೈಟ್. ಅಂಥದ್ದೊಂದು ಶಕ್ತಿಯನ್ನ ನಮಗೆ ಆಗಲಿಂದ ಹೇಳ್ಕೊಟ್ಟಿದ್ದಾರೆ. ಬಿಡ್ರಿ, ಏನಾಗುತ್ತೆ? ನಿಶಕ್ತಿ ಆಗ್ತದೆ. ನಿಗೂಢವಾಗಿ ಯಾವ್ದಾವುದೋ ಬ್ಯಾಕ್ಟೀರಿಯಾಗಳು, ವೈರಸ್ಸುಗಳು ಎಲ್ಲ ಕೇಳಿರ್ತೇವೆ. ಕೋಳಿ ಜ್ವರ, ಹಕ್ಕಿ ಜ್ವರ, ಹಂದಿ ಜ್ವರ, ಈ ಥರದ್ದೆಲ್ಲ. ಅದರಲ್ಲೂ ರಾಹು ಕುಜ ಇಬ್ಬರು ವಾಯು ತತ್ವದಲ್ಲಿ ಕೂತಿದ್ದಾರೆ. ರಾಹು ಕುಜನ್ಸಾರ, ಕುಜ ರಾಹುಸಾರ. 100% ಒಂದು ರೀತಿ ಉದ್ವಿಗ್ನ ಸ್ಥಿತಿ. ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಭೂಮಿ ಕಂಪಿಸೋದು. ಅಲ್ಲಿ ನೋಡಿ, ಆಲ್ರೆಡಿ ಪಾಕಿಸ್ತಾನದಲ್ಲಿ ಒಂದು ಗುಲ್ಲೆಬ್ಬಿ ಬಿಟ್ಟಿದೆ. ಅದೇನಾದ್ರೂ ನಿಜ ಆಯ್ತು ಅಂದ್ರೆ ಬೆಂಕಿ ಬಿದ್ದಾಗೆ. ಇಮ್ರಾನ್ ಖಾನ್ ಸತ್ತೋಗಿದ್ದಾನೆ ಅಂತ ನಮಗ್ ತೋರಿಸ್ಬೇಕು. ಸೆಪ್ಟೆಂಬರ್ 25-27 ಇಲ್ಲ ಅಂದ್ರೆ ದೊಡ್ಡ ದಂಗೆಯೇ ಆಗುತ್ತೆ ಅನ್ನತಕ್ಕಂಥದ್ದು. ನೋಡಿ ಅದರ ಪ್ರಭಾವ. ಈಗಲಿಂದಲೇ ಉದ್ವಿಗ್ನತೆಯ ಸ್ಥಿತಿ. ನಾವು ಕೊಡ್ತಿರೋ ದುಡ್ಡನ್ನ ಏನಕ್ಕೆ ಖರ್ಚು ಮಾಡ್ತಿದ್ರಿ, ಯಾವ್ದಕ್ಕೆ ಖರ್ಚು ಮಾಡ್ತಿದ್ರಿ, ಲೆಕ್ಕ ಕೊಡಿ ಅಂತಾನೆ ಟ್ರಂಪ್ ಅಣ್ಣ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗೆ ಅವರು ಸ್ವಾತಂತ್ರ್ಯ ತಗೊಂಡಿದ್ದಾರೆ. ಅಲ್ಲಿ ನೋಡಿ, ಏನಾದ್ರೂ ಅವ್ರು ನೆಮ್ಮದಿಯಾಗಿದ್ದಾರ, ಇಲ್ಲ ಬೇರೆಯವ್ರು ನೆಮ್ಮದಿಯಾಗಿಟ್ಟಿದ್ದಾರೆ. ಇವತ್ತಿಗೂ ವಾಜಪೇಯಿ ಅವರನ್ನ ನಾವು ನೆನೆಸ್ಕೋಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಪೋಖ್ರಾನ್ ಆ ಒಂದು
ಅಣುಬಾಂಬ್ಗೆ ಸಂಬಂಧಪಟ್ಟಂಥದ್ದು ಒಂದು ಪ್ರಯೋಗ ಮಾಡುವಾಗ ಈ ಪೆಂಟಗಾನಿಂದ US ಒಂದು ಕಾಲ್ ಬರುತ್ತೆ, ಎಮರ್ಜೆನ್ಸಿ ಕಾಲ್, ಹಾಟ್ಲೈನ್. ನೀವೇನಾದ್ರೂ ಮಾಡಿದ್ರೆ ಅವ್ರು ಅಣುಬಾಂಬ್ ಹಾಕ್ಬಿಡ್ತಾರೆ ಅಂತ. ಸ್ವಾಮಿ, ನೆನೆಸ್ಕೋಬೇಕು ಈ ಸ್ವಾತಂತ್ರ್ಯ ದಿನಾಚರಣೆ ಆ ದೊಡ್ಡ ಶಕ್ತಿಯನ್ನ. ಪರವಾಗಿಲ್ಲ ಸ್ವಾಮಿ, ಏನು ಅವ್ರ ಅಣುಬಾಂಬ್ ಹಾಕಿದ್ರೆ ನಮ್ಮದು ದೇಶ ಹೋಗಬಹುದು, ಆದರೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಆ ದೇಶವೇ ಇರಲ್ಲ ಅಂತಾರೆ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ. ಏನ್ ಸ್ಯಾಂಕ್ಷನ್ ಮಾಡ್ತೀವಿ, ಆ ಸ್ಯಾಂಕ್ಷನ್ ಮಾಡ್ತೀವಿ, ಇನ್ನೊಂದು ನಿಮ್ಮನ್ನ ದಿಗ್ಬಂಧನ ಮಾಡ್ತೀವಿ ಅಂತಿಲ್ಲ, ಅದೇನ್ ಮಾಡ್ತಿರೋ ಮಾಡಿ. ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯವ. ಅವ್ರು ಆಲ್ರೆಡಿ ಮಾಡಿಟ್ಕೊಂಡಿದ್ದಾರೆ ಅಣುಬಾಂಬ್. ಅವರ ಪರೀಕ್ಷೆ ಇವತ್ತಿಗೂ ನಾನು ಆ ವಿಡಿಯೋವನ್ನ ಆಗಾಗ ನೋಡ್ತಿರ್ತೇನೆ. ಎಂತ ದಿಟ್ಟ ನಿರ್ಧಾರ ಗೊತ್ತಾ? ಐ ಡೋಂಟ್ ಕೇರ್. ಯಾರಿಗೂ ಹೇಳಿರ್ಲಿಲ್ಲ. ಆ ಸೀಕ್ರೆಸಿಯನ್ನ ಮೇಂಟೈನ್ ಮಾಡಿಟ್ಟಿದ್ರು. ನಮ್ಮ ದೇಶ, ನಮ್ಮ ಊರು ನಮ್ಮದು ಅನ್ನತಕ್ಕಂಥ ಕಾವಲಿಗೆ ಬರಬೇಕಾದ್ರೆ ಕೆಲವೊಮ್ಮೆ ದಿಟ್ಟ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ. ಇವತ್ತು ನೋಡಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ತುಂಬಾ ಖುಷಿಯಾದ ಎಷ್ಟೋ ವಿಚಾರಗಳಿದ್ದಾವೆ, ಎಷ್ಟೋ ವಿಚಾರ ಇದ್ದಾವೆ. ಅದರಲ್ಲಿ ಮೊದಲನೇದಾಗಿ ನಕ್ಸಲಿಸಂ ಅನ್ನತಕ್ಕಂಥದ್ದು ಇವತ್ತು ತೊಳೆದಾಕ್ಬಿಟ್ಟಿದ್ರೆ. ಇವತ್ತು ಇಲ್ವೇ ಇಲ್ಲ. ಎಲ್ಲಿ ನೋಡಿದ್ರು ಮಧ್ಯಪ್ರದೇಶ್ ಕಡೆ ಎಲ್ಲ ನೀವು ಹೋದ್ರೆ ನಿಮಗ್ ಗೊತ್ತಿಲ್ಲ ಮಕ್ಕಳೇ, ಜಾರ್ಖಂಡು, ಬಿಹಾರು, ಈ ಬಾರ್ಡರ್ ಕಡೆ ಹೋಗ್ಬಿಟ್ರೆ ಬೋಡೋ ಅಂತೆ, ರಣಬೀರ್ ಸೇನಾ ಅಂತೆ, ವಿಚಿತ್ರವಾದಂಥ ನಕ್ಸಲಿಸಂ ಗುಂಪುಗಳು ಕಟ್ಕೋಬಿಟ್ಟಿದ್ರು. ಬಲಾಢ್ರದೇ ಒಂದು ಗುಂಪು, ಸಾಮಾನ್ಯರದ್ದು ಇನ್ನೊಂದು ಗುಂಪು, ಉಲ್ಫಾ ಅಂತೆ, ಏನೇನೋ ಎಲ್ಲ ಇವತ್ತಿಲ್ಲವೇ ಇಲ್ಲ. ನಕ್ಸಲಿಸಂ ಅನ್ನೋದು ಬೂದುಗನ್ನಡಿಯಲ್ಲಿ ಹುಡುಕಬೇಕು. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಂದು ಇಷ್ಟು ವರ್ಷಗಳ ನಂತರ, ಹೆಚ್ಚು ಕಡಿಮೆ 78-79 ವರ್ಷ ಆಗುತ್ತೆ. ವಿ ಆರ್ ಫ್ರೀಲಿ ಮೂವಿಂಗ್. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಈ ಜಾರ್ಖಂಡ್, ಬಿಹಾರ್, UP ಈ ಕಡೆಲ್ಲ ಯಾವ ಮಟ್ಟದ ಬೀಭತ್ಸ ಸೃಷ್ಟಿಸ್ಬಿಟ್ಟಿದ್ರು ಅಂದ್ರೆ, ನಕ್ಸಲಿಸಂ ಫೋನ್ ಮಾಡ್ತಿದ್ರು, ಈ ಊರಿಗೆ ಡಾಕಾ ಹಾಕ್ಲಿಕ್ಕೆ ಬರ್ತದೆ, ಊರಿಗೆ ಈ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ, ಒಬ್ಬೊಬ್ಬರು 100 ಜನ 200 ಜನ ಗನ್ಮ್ಯಾನ್ಗಳನ್ನೆಲ್ಲ ಇಟ್ಕೊಳ್ಳುವಂಥ ಸ್ಥಿತಿಗಳಾಗ್ಬಿಟ್ಟಿತ್ತು. ಜಮೀನುದಾರಗಳ ಅಟ್ಟಹಾಸ, ಇನ್ನೊಂದು ಎಲ್ಲ ಅವರವರ ಪಡೆಗಳು ಕಟ್ಕೊಂಡು ಇವತ್ತು ಹೊಡೆದಾಕಿಟ್ಟಿದ್ದಾರೆ. ನಕ್ಸಲಿಸಂ ಅನ್ನೋದೇ ಇಲ್ಲ ನಮ್ಮ ಭಾರತದಲ್ಲಿ ಇವತ್ತು. ಖುಷಿಯ ವಿಚಾರ. ಆರೋಗ್ಯ ವಿಮೆ ಕಡಿಮೆ ಅಂದರೂ ಒಂದು 60 ಕೋಟಿಗೂ ಮೇಲ್ಪಟ್ಟು ಜನಕ್ಕೆ ನಮ್ಮ ಸರ್ಕಾರಗಳು ಪ್ರತಿಯೊಬ್ಬ ಮನುಷ್ಯ ಆರೋಗ್ಯವಾಗಿ ಬದುಕಬೇಕು ಅನ್ನತಕ್ಕಂಥದ್ದನ್ನು ಮಾಡಿಟ್ಟಿದ್ದಾರೆ. 5 ಲಕ್ಷದವರೆಗೂ ಒಂದು ಆರೋಗ್ಯ ವಿಮೆ ಇದೆ. ಎಲ್ಲರೂ ಬಳಸ್ಕೊಳ್ಳಿ ಇದನ್ನ. ಎಷ್ಟು ಮಾಡ್ತಿದ್ದಾರೆ. ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲೋಯ್ತು ಅಂದ್ರೆ ಈ ಥರದ ಆರೋಗ್ಯ ವಿಮೆ ಇದೆ. ಇವತ್ತು ನಾವೇನಾದ್ರೂ ಏರ್ಪೋರ್ಟ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ದ ಅಂದ್ರೆ ನಾವು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಪ್ಲೇನಲ್ಲಿ ಪ್ರಯಾಣ ಮಾಡೋದು, ಇವತ್ತು ತಿರುಪತಿಗೂ ಇದೆ, ಮಧುರೈಗೂ ಇದೆ, ಕೊಯಮತ್ತೂರಿಗೂ ಇದೆ, ಚೆನ್ನೈಗೂ ಇದೆ, ಎಲ್ಲಾ ಕಡೆ ಇದೆ. ಬರೀ ಪ್ರಮುಖ ನಗರಗಳಲ್ಲಿ ಇದ್ದಂತ ಏರ್ಪೋರ್ಟ್ಗಳು ಇವತ್ತು ಎಷ್ಟಾಗಿದೆ ನೋಡಿ. ಎಲ್ಲಾ ಸಾಮಾನ್ಯರು ಆ ಒಂದು ಏರ್ಲೈನ್ ಸರ್ವಿಸಸ್ ಅನ್ನ ತಗೋತಿದ್ದಾರೆ. ಸರ್ಕಾರಗಳು ನಮ್ಮ ದುಡ್ಡು, ನಾವು ಹೇಳ್ತೇವೆ ಇಷ್ಟು ಲಕ್ಷ ಖರ್ಚು ಮಾಡಿ ಇಟ್ಬಿಟ್ಟಿದ್ದಾರೆ, ಸಾಲ ತಗೋಬಿಟ್ಟಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿದ್ದಾರೆ. ಎಷ್ಟು ಹಳ್ಳಿಗಳಲ್ಲಿ ಕರೆಂಟ್ ಇರಲಿಲ್ಲ, ಇವತ್ತು ಬೂದುಗನ್ನಡಿ ಇಟ್ಕೊಂಡು ಹುಡುಕ್ಬೇಕು. ಇದಾವೆ ಕೆಲವೊಂದು ಮಿಸ್ ಆಗಿರ್ತಕ್ಕಂಥ 1 or 2%, 3%, 5% ಕಾರ್ಯಕ್ಷೇತ್ರಗಳಲ್ಲಿ ಲೋಪದೋಷ ಇರುತ್ತವೆ. ಆದರೆ ಸರ್ಕಾರಗಳು ಇವತ್ತು, ನಮ್ಮ ಘನ ಸರ್ಕಾರಗಳು ಅದನ್ನ ದೊಡ್ಡದಾಗಿ ತಗೊಂಡು ಪ್ರತಿ ಊರಿಗೂ ಕರೆಂಟ್ ಬಂದಿದೆ, ರಸ್ತೆ ಬಂದಿದೆ, ಕುಡಿಯುವ ನೀರು ಬಂದಿದೆ. ಈ ರಾಜಸ್ಥಾನ ಈ ಕಡೆಲ್ಲ ಹೋಗ್ಬಿಟ್ಟು ನೋಡ್ದ ಅಂದ್ರೆ ಕಮ್ಸ್ ಹೋಗ್ತಿದ್ರಿ. ಅದೃಷ್ಟಕ್ಕೆ ನನಗೆ ದೈವ ಕೊಟ್ಟಿರೋ ಒಂದು ಶಕ್ತಿ, ವಿದ್ಯೆಯಿಂದ ಸುತ್ತದ ಊರಿಲ್ಲ, ಕರ್ಕೊಂಡು ಹೋಗಿದೆ ಈ ವಿದ್ಯೆಯಿಂದ. ಅಂತಂತ ಊರು ಜನ ಅನ್ನತಕ್ಕಂಥದ್ದು ಹೋದಾಗ ಬೆರಗಾಗ್ಬಿಟ್ಟಿದ್ದೇನೆ. ಏನೋ ಇದು ಇನ್ನೂ ಇಷ್ಟು ಹಿಂದುಳಿದಿದ್ದೇವಯಾ ನಾವು ಅನ್ನುವಷ್ಟದ್ದು ಇವತ್ತು ಅಷ್ಟು ಬದಲಾಗಿ ಬಿಟ್ಟಿದೆ. ಎಸ್, ವಿದ್ಯುದೀಕರಣ ಇವತ್ತು ನೀವು ನಂಬಲ್ಲ. ಮೊನ್ನೆ ಒಂದು ಡೇಟಾ ಚೈನಾ ಗೌರ್ಮೆಂಟ್ ಇಂದ ರಿಲೀಸ್ ಆಗುತ್ತೆ. ಸೋಲಾರ್ ಅಲ್ಲಿ ನಮ್ಮ ದೇಶ ಒಂದು ಬಹುದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿಬಿಟ್ಟಿದೆ. ಸೋಲಾರ್ ವಿದ್ಯುತ್ತಲ್ಲಿ
ಎಲ್ಲದಕ್ಕೂ ಆ ಸೋಲಾರ್ಗೆ ಸಂಬಂಧಪಟ್ಟಂತ ಟೆಕ್ನಾಲಜಿ ಎಲ್ಲದಕ್ಕೂ ನಾವು ಚೈನಾ ಮೇಲೆ ಡಿಪೆಂಡ್ ಆಗಿದ್ವಿ. ಇವತ್ತು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅನ್ನತಕ್ಕಂಥ ಒಂದು ಸ್ಲೋಗನ್ ಸೋಲಾರ್ ವಿಚಾರದಲ್ಲಿ ವಿ ಆರ್ ಕ್ರಿಯೇಟೆಡ್. ಆಲ್ಮೋಸ್ಟ್ 17% ಕಂಪನೀಸ್ ಆರ್ ಶಟ್ ಡೌನ್ ಚೈನಾದು. ನಂಬ್ತೀರಾ? ನಮ್ಮ ದೇಶ ಪ್ರಗತಿಯಲ್ಲಿದೆ, ಕೆಲವು ತುಂಬಾ ವಿಚಾರಗಳಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಆಗ್ಬಿಟ್ಟಿದೆ. ಚಿಪ್ಗೆ ಸಂಬಂಧಪಟ್ಟಂಥದ್ದು ಡಿಪೆಂಡೆನ್ಸಿ ಇದ್ದಿತ್ತು, ಶಸ್ತ್ರಾಸ್ತ್ರಗಳಿಗೆ ಸಂಬಂಧಪಟ್ಟಂಥದ್ದು ತುಂಬಾ ದೊಡ್ಡ ಸಾಧನೆಗಳನ್ನ ನಮ್ಮ ದೇಶ ಮಾಡುತ್ತಿದೆ. ಬರೀ ನಮಗೇನು ಗೊತ್ತಾ, ಕೆಟ್ಟದ್ದನ್ನು ಹುಡುಕುವ ಒಂದು ಚಾಳಿ, ಸುಳ್ಳು ಊರೆಲ್ಲ ಸುತ್ಕೊಂಡು ಬರುತ್ತೆ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಊರೆಲ್ಲ ಸುತ್ಕೊಂಡು ಬಂತಂತೆ, ಪಾಪ ಸತ್ಯ ಬಚ್ಚಿಟ್ಕೊಂಡು ಅಲ್ಲೇ ಕೂತಿತ್ತಂತೆ, ಮೈ ಮೇಲೆ ಬಟ್ಟೆ ಇರ್ಲಿಲ್ವಲ್ಲ ಹೇಳಲಿಕ್ಕೆ. ಅದಾಗ್ಬಿಟ್ಟಿದೆ. ಇದಾರೆ ನಮ್ಮ ದೊರೆಗಳು ಮಾಡ್ತಿದ್ದಾರೆ ನೋಡಿ. ಇವತ್ತು ನಮ್ಮ ಘನ ಸರ್ಕಾರ, ರಾಜ್ಯ ಸರ್ಕಾರ ತಂಬಾಕು ಗುಟ್ಕಾ ಬ್ಯಾನ್ ಮಾಡಿದ್ದಾರೆ, ನಿಜವೇ. ಮುಖ್ಯವಾಗಿ ಈ ಮಿಶ್ರಿತ ಗುಟ್ಕವನ್ನು ಮೊದಲು ಬ್ಯಾನ್ ಮಾಡಬೇಕು. ಎಲ್ಲೂ ಆ ಒಂದು ಗುಟ್ಕಾ, ಜರ್ದ, ಪಾನ್ ಮಸಾಲ ಯಾವುದೂ ಇರಬಾರ್ದು. ನಮ್ಮ ಅಡಿಕೆ ರೈತರ ಒಂದು ಏಳಿಗೆಯನ್ನು ಕೂಡ, ಯಾಕಂದ್ರೆ ಅಡಿಕೆಯ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕರ್ನಾಟಕ ನಂಬರ್ 1 ಇದೆ, ನೆನ್ಪಿಟ್ಕೊಳ್ಳಿ. ಅದರಲ್ಲೂ ನಮ್ಮ ಮಲೆನಾಡ ಪ್ರಾಂತ್ಯದಲ್ಲಿ ಅಡಿಕೆಯೇ ಜೀವನಾಧಾರ, ಅಡಿಕೆಯಿಂದ ಬದುಕು ಕಟ್ಕೊಂಡಿರೋರು ಇದ್ದಾರೆ. ಅದಕ್ಕೇನಾದ್ರೂ ಒಂದು ಪುನರ್ವಸತಿ ವ್ಯವಸ್ಥೆ. ಗುಟ್ಕಾ, ಅದರಲ್ಲೂ ಫ್ಲೇವರ್ಡ್ ಗುಟ್ಕಾ, ಮಿಕ್ಸ್ಡ್ ಗುಟ್ಕಾ, ಇವುಗಳನ್ನು ಬ್ಯಾನ್ ಮಾಡಲಿ. ಖಂಡಿತ ಒಳ್ಳೇದೆ, ತುಂಬಾ ಒಳ್ಳೇದೆ. ಮನುಷ್ಯನ ಆರೋಗ್ಯ ಮುಖ್ಯ, ಖಂಡಿತ. ಸ್ಕೂಲ್ ಪಕ್ಕದಲ್ಲಿ 10 ಅಡಿನಲ್ಲಿ ಗುಟ್ಕಾ ಮಾರ್ತಿದ್ದಾರೆ ಇವತ್ತು. ಏನೇನೋ ಮಕ್ಕಳ ಕೈಯಲ್ಲಿ ಸಿಗಬಾರದ್ದು ಸಿಗ್ತಿದೆ. ಸರ್ಕಾರ ಕಠಿಣ ನಿರ್ಧಾರಗಳು ತಗೋತು. ಹೇಗೆ ಲಾಟ್ರಿನ್ ಬ್ಯಾನ್ ಮಾಡಿದ್ರು, ಸಾರಾಯಿ ಬ್ಯಾನ್ ಮಾಡಿದ್ರು, ಲಿಕ್ಕರು ಕೂಡ ಬ್ಯಾನ್ ಮಾಡಬೇಕು. ಅದನ್ನು ಕೂಡ ಬ್ಯಾನ್ ಮಾಡಿಬಿಟ್ರೆ ಸರಿ, ಕುಡಿಯೋರಿದ್ದಾರೆ, ವಾರಕ್ಕೊಂದು ದಿನ ತೆಗ್ದಿದ್ದೇವೆ ಹೋಗಿ ಅನ್ನತಕ್ಕಂಥದ್ದು. ಅದೊಂದೇ ಆದಾಯನ 30 ಕಡಿಮೆ ಅಂದ್ರೆ 30 ರಿಂದ 40 ಸಾವಿರ ಕೋಟಿ ಬರುತ್ತೆ ವರ್ಷಕ್ಕೆ. ಅಲ್ಲಿಗೆ ತಿಂಗಳಿಗೊಂದು 3 ಸಾವಿರ ಕೋಟಿ, ಅಲ್ಲಿಗೆ ದಿನಕ್ಕೆ 100 ಕೋಟಿ. ಆ ದಿನಕ್ಕೆ 100 ಕೋಟಿ ಆದಾಯ ತರತಕ್ಕಂಥ ಬೇರೆ ಏನಾದರೂ ಒಂದು ವ್ಯವಸ್ಥೆಗಳನ್ನ ಇವರು ಹುಡುಕಬಹುದು. ಅದನ್ನು ಮಾಡ್ಲಿ. ಬರೀ ಅಡಿಕೆಯವ್ರ ಮೇಲೇನೆ ಅನ್ನತಕ್ಕಂಥ ತೂಗುಗತ್ತಿ ಏನಕ್ಕಾಗಬೇಕು? ಆಮೇಲೆ ಹೇಗೂ ಸ್ವಾತಂತ್ರ್ಯ ಬಂದಿದೆ ನಮಗೆ. ಜನ್ಸಿ ಕೇಳ್ತಿದ್ದೀರಲ್ವಾ ಪ್ರಶ್ನೆ. ಮೊನ್ನೆ ನೋಡಿ, ಒಂದು ಹುಡುಗ DJ ಹಳ್ಳಿನಲ್ಲಿ ಹೋಗ್ಬಿಟ್ಟು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಕುತ್ಕೊಂಡು ಕೇಳ್ತಾನೆ, ಸ್ವಾಮಿ ಅನ್ನೋದ್ರಿಂದ 13 ಕೋಟಿ ಸ್ಯಾಂಕ್ಷನ್ ಮಾಡಿದಿರಲ್ವಾ ಟೆಂಡರ್ಗಳು, ರಸ್ತೆ ಇನ್ನೊಂದು ಅಂತ. ಎಲ್ಲಾಗಿದೆ ದುಡ್ಡೆಲ್ಲೋಯ್ತು, ಹೇಗೋಯ್ತು ಅಂತ ಹುಡುಗ ಕೇಳಿದ್ದಾನೆ. ಆ ಥರದ್ದು ಜನ್ಸಿ ನೀವು ಕೇಳಿ, ನಾವು ಸ್ವಲ್ಪ ಪುಕ್ಕುಲ್ರು, ನಾವು ಕನ್ನಡಿಗರು ಸ್ವಲ್ಪ ಮೆತ್ತುವು. ನಾವು ಹಾಗೆಯೇ ಒಳಗಡೆ ಸಂಕಟ ಇಟ್ಕೊಂಡು ಎಲ್ಲೋ ಮಾತಾಡ್ಕೋತೀವಿ ಹರಟೆ ಕಟ್ಟೆನಾಗ. ಇವನು ಹಿಂಗಂತೆ ಕಣೋ, ಅವನು ಹಂಗಂತೆ ಕಣೋ, ಇವನು ಹಿಂಗಂತೆ ಕಣೋ, ಅದು ಹಂಗಂತೆ ಕಣೋ ಅನ್ನತಕ್ಕಂಥ ಭಾವಾರ್ಥದಿಂದ. ರೈಟ್? ಚಂಜಿ ಒಂದು ಪಡೆ ಕಟ್ಟಿ ಈ ಪ್ರಶ್ನೆಗಳನ್ನ ಕೇಳಿ, ಪ್ರತಿ ಟೆಂಡರ್ಗೂ ಪ್ರಶ್ನೆಗಳನ್ನ ಕೇಳಿ. ಯಾವುದನ್ನು ಕೇಳಬೇಕು ಅದನ್ನ ತಟ್ಟಿ ಕೇಳಿ ಮಕ್ಕಳೇ. ನೀವು ಕೇಳೋ ತಾಕತ್ತಿದೆ, ನಿಮ್ಮ ಶಕ್ತಿ ಇದೆ, ನಿಮ್ಮ ಜೀವನ ಶೈಲಿ ಇದೆ. ನೀವೊಂದು ಅದ್ಭುತ, ನೀವು ಮೇಧಾವಿಗಳು. AI ಕಲ್ತು ಬಿಟ್ಟಿದ್ದೀರಿ, ಟೆಕ್ನಾಲಜಿನಲ್ಲಿ ನಂಬರ್ 1 ಇದ್ದೀರಿ, ಕ್ರಿಯೇಟಿಂಗ್ ಲಾಡ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀರಿ. ನೀವು ಸ್ವಂತ ಉದ್ದಿಮೆಗಳನ್ನ ಕಟ್ತಿದ್ದೀರಿ. ಎಸ್, ಯಾರ ಹತ್ರ ಕೈ ಚಾಚೋ ಮಟ್ಟದ ನಿಮಗಿಲ್ಲ. ಇಂಥದನ್ನ ಪ್ರತಿ ರಸ್ತೆಯ ಕಾಮಗಾರಿ, ಲೈಟ್ ಇರ್ಬೋದು, ಇನ್ನೊಂದಿರ್ಬೋದು, ಟ್ರಾಫಿಕ್ ಇರ್ಬೋದು, ಒಂದು ಗ್ರೂಪ್ ಮಾಡ್ಕೊಳ್ಳಿ, ಫೋಟೋಸ್ ಹಾಕಿ. ಸಿಗ್ನಲ್ ಇಲ್ಲ, ಸಿಗ್ನಲ್ ಬ್ಯಾರಿಕೇಡ್ ಆಗ್ತಿದೆ, ಇಂಥ ಕೆಲವು ಕಡೆ ಇಂಥದ್ದೊಂದು ಅತ್ಯಾಚಾರ, ಅನಾಚಾರ, ಮೋಸ, ದಗ ಈ ಥರದ್ದು ಆಗ್ತಿದೆ. ಈ ಕಾಮಗಾರಿದು ಏನಾಯ್ತು, ಇದಕ್ಕೆ ಟೆಂಡರ್ ಸ್ಯಾಂಕ್ಷನ್ ಆಗಿತ್ತಲ್ಲ, ಎಷ್ಟು ಬೇಗ ಮುಗಿಸಿದ್ರು, ಎಷ್ಟು ದಿನದಲ್ಲಿ ಮುಗಿಸಿದ್ರು, ಎಷ್ಟೋ ರಸ್ತೆಗಳು ಇನ್ನೂ ಬಾಳ ಬಿದ್ದು ಕೂತಿದೆ ನೋಡಿ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಮಳೆಯಿಂದ ರಸ್ತೆ ಹಾಳಾಗಿರೋದಲ್ಲ, ಮಳೆಯಿಂದ ರಸ್ತೆ ಹಾಳಾಗ್ತಾ ಇಲ್ಲ, ಅವ್ಯವಸ್ಥೆ, ಸರಿಯಾಗಿರೋ ರಸ್ತೆಯನ್ನ ಮಾಡಲೇ ಇಲ್ಲ, ತಿಂದು ಬಿಟ್ಟಿದ್ದಾರೆ. ಇಂಥದನ್ನ ನೀವು ತಟ್ಟಿ ಕೇಳತಕ್ಕಂಥದ್ದು ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯ ಬಂದಿದೆ, ನಾವು ಕೇಳಬೇಕು ಅಂತಿರಲ್ವಾ, ಕೇಳಿ. ಅದನ್ನೊಂದು ಆಂದೋಲನವಾಗಿ ತಗೊಂಡು ಹೋಗ್ತಕ್ಕಂಥದ್ದು ಮಾಡಿ. ಎಷ್ಟು ಹುದ್ದೆಗಳು ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಹುದ್ದೆಗಳು ರಿಲೀಸ್ ಆಗಿದೆ, ಕೊಟ್ಟಿದ್ದಾರೆ,
ಇನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದನ್ನು. ಅಲ್ಲಿ ಲಂಚ ಬಾಕತನ ಇಲ್ಲದೇ ಇಲ್ಲ. ಸೊ ಅದಕ್ಕೊಂದು ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ, ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಲಂಚ ಇದೆ. ಸ್ವಾತಂತ್ರ್ಯ ಬಂದಿದೆ, ನಮ್ಮ ಘನ ಸರ್ಕಾರ, ದೊರೆ ಇದಾರಲ್ವಾ, ಸಿಕ್ಕಾಬಟ್ಟೆ ಕಟ್ಟಬಾರದು. ಮಿಲಿಟರಿ ಮ್ಯಾನ್ ಇವರು, ಮೇಷಲಗ್ನ. ಹೇಗೆ ಪಕ್ಕದ ಸ್ಟೇಟ್ ಅವನು ನನ್ನ ಹೆಸರು ಹೇಳಿ ಲಂಚ ಅಂದಿದ ತಕ್ಷಣ ಅಂತ ಹೇಳಿದಾರೋ, ಈ ದೊರೆಯು ಅದೊಂದು ಮಾತು ಹೇಳ್ಬಿಡ್ಲಿ, ಒಂದು ಹೆಲ್ಪ್ ಲೈನ್ ಹಾಕ್ಬಿಡ್ಲಿ. ನಾವು ಕೇಳ್ಕೊತಿದ್ದೇವೆ ಸ್ವಾತಂತ್ರ್ಯ ದಿನಾಚರಣೆಗೆ, ನಮ್ ದೊರೆ ಹಾಕ್ಬಿಡ್ಲಿ, ಈ ನಂಬರ್ಗೆ ಫೋನ್ ಮಾಡಿ ಯಾರಾದ್ರೂ ಲಂಚ ಕೇಳಿದ್ರೆ ಅವ್ರ ಹೆಸರು ಇನ್ನೊಂದು ಕೆಲಸ ಕಾರ್ಯಕ್ಕೆ ಅಂತ ಹಾಕಿಬಿಡ್ಲಿ. ನೋಡಿ, ಇದಾರೆ ದಕ್ಷ ಮಂತ್ರಿಗಳಿದ್ದಾರೆ. ನಿಜವಾಗ್ಲೂ ಇವತ್ತು ನಾವು ಕೊಂಡಾಡಬೇಕು. ಕೃಷ್ಣ ಬೈರೇಗೌಡರಂತ ತುಂಬಾ ದಿಟ್ಟ ನಿರ್ಧಾರದ ವ್ಯಕ್ತಿ ಬಂದಿದ್ದಾರೆ. ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಇವತ್ತು ಫುಟ್ಪಾತ್ ತೆರವು ಇನ್ನೊಂದು ಮಾಡಿಸ್ತಿದಾರಲ್ವಾ. ನಿಜವಾಗ್ಲೂ ಆ ಥರ ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಪ್ರತಿಯೊಬ್ಬ ವ್ಯಕ್ತಿ ಇರೋದೊಂದು 700-750 ದಿನ ಇದೆ. ವೈ ನಾಟ್ ದೇ ಟೇಕ್ ಎನ್ ಆಕ್ಷನ್, ಕ್ವಿಕ್ ಆಕ್ಷನ್, ಜನಗಳಲ್ಲಿ ಆ ಒಂದು ಚೈತನ್ಯ ತುಂಬಿಸ್ತಕ್ಕಂಥದ್ದು. ಇದು ನಮ್ಮದು ಕೂಡ ಮಕ್ಕಳೇ. ಸ್ವಾತಂತ್ರ್ಯ ಅಂತೇಳಿದ ತಕ್ಷಣ ಬರೀ ಅವ್ರ ಮೇಲೆನೆ ಗೂಬೆ ಕೂರಿಸ್ತಾ ಆಗದ್ದನ್ನ ಹುಡುಕ್ತಾ. ಹೌದು, ನಾನು ಮೊನ್ನೆ ಒಂದು ಕಾರ್ಯಕ್ರಮ ನಿಮಿತ್ತ ಒಂದು ಊರಿಗೆ ಹೋಗಿದ್ದೆ. ಹೇಳಬಾರ್ದು, ಸುಮಾರು 3 ಕಿಲೋಮೀಟರ್ ದುರ್ವಾಸನೆ. ಬೆಂಗಳೂರೆಲ್ಲ ಸುತ್ತಿದ್ರು ನಾನು ಎಲ್ಲೂ ನೋಡಿಲ್ಲ. ಇಡೀ ಕರ್ನಾಟಕ ಸುತ್ತಿದ್ದೇನೆ. ಇಲ್ಲೇ ದೊಡ್ಡ ದೊಡ್ಡ ಮೋರಿಗಳಿದಾವೆ, ಎಲ್ಲ ಕಸದ ನೀರು ಹೋಗ್ತಕ್ಕಂಥ ದೊಡ್ಡ ಮೋರಿಗಳು ಮಾಡಿಟ್ಟಿದ್ದಾರೆ. ಗಲೀಜು ನೀರು, ಕಶ್ಮಲ ನೀರು ಹೋಗ್ತಕ್ಕಂಥ ದೊಡ್ಡ ಕಾಲುವೆ, ರಾಜ ಕಾಲುವೆ. ದಿನ ಅದ್ರ ಮೇಲೆನೆ ಪಾಸ್ ಆಗೋದು. ನೀವು ನಂಬೋಲ್ಲ, ಇವತ್ತಿನವರೆಗೂ ಆ ದುರ್ವಾಸನೆ ನನ್ನ ಮೂಗಿಗೆ ತಟ್ಟಿಲ್ಲ. ಆದ್ರೆ ನೀವು ನಂಬೋಲ್ಲ, 3 ಕಿಲೋಮೀಟರ್ ಅಲ್ಲಿ ವಾಸನೆ. ಅದನ್ನ ದಾಟಿ ಇನ್ನೊಂದು 3 ಕಿಲೋಮೀಟರ್ ಹೋಗಿಲ್ಲ, ಮತ್ತೆ ಕಸದ ರಾಶಿಗಳು. ಇನ್ನೊಂದು ಆ ಒಂದು ಅಯ್ಯೋ ದುರ್ವಿದೆಯೇ, ಇದು ಏನಿದು, ಹೇಗೆ ಬದುಕ್ತಿದ್ದಾರೆ ಅಂತ. ದೊಡ್ಡ ನದಿನೇ ಇಲ್ಲ, ಅಲ್ಲಿ ನೀರೇ ಇಲ್ಲ, ಬರೀ ಬ್ರಿಡ್ಜ್ಗಳು ಕಟ್ಟಿಟ್ಟಿದ್ದಾರೆ, ಅದ್ರಲ್ಲಿ ಬರೋದು ಎಲ್ಲ ಕಸದ ನೀರೇ, ದುರ್ವಾಸನೆ. ಹೆಂಗ್ರಿ ಇದ್ದೀರಾ ಯಾರು ಕೇಳೋದಿಲ್ವಾ ಅಂತ. ಬರ್ತಾನೆ ಅವನೋ ಒಂದು ಸಾರಾಯಿ ಪ್ಯಾಕೆಟು, ಒಂದು ಬಿರಿಯಾನಿ ಪ್ಯಾಕೆಟು, ಇನ್ನೊಂದು ಅಂತ. ಜನ್ಸಿ ಇದ್ದೀರಲ್ವಾ, ನಿಮ್ಮ ಕಾರ್ಪೊರೇಟರ್, ನಿಮ್ಮ MLA ಕೇಳಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ನಿಮ್ಮ ಕ್ಷೇತ್ರದಲ್ಲಿ ಯುವತಿಯರಿಗೆ ಒಂದು ಕ್ರಾಸ್ ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಂದು ಡಿಪ್ಲೊಮಾ ಟ್ರೈನಿಂಗ್ ತರ ಕೊಟ್ಟಿದ್ದಾರೆ. ಒಂದು ಟೈಲರಿಂಗ್ ಇರ್ಬೋದು, ಒಂದು ಪ್ಲಂಬಿಂಗ್ ಇರ್ಬೋದು, AC ಟೆಕ್ನಿಷಿಯನ್ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ಡಿಪ್ಲೊಮಾ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಒಂದು ಟ್ಯಾಕ್ಸಿ ಇರ್ಬೋದು, ಕಲ್ಸೋದು ಇರ್ಬೋದು, ಒಂದು ಆಟೋ ಓಡಿಸೋದು ಇರ್ಬೋದು. ಅಂಥದ್ದೊಂದು ಪುಟ್ಟದಾಗಿ ಬರೀ ಗೌರ್ಮೆಂಟ್ ಜಾಬ್ ಅನ್ನೋದಕ್ಕಿಂತ ಈ ಥರದ್ದು ಅವ್ರಿಗೆ ಬರುತ್ತೆ ದುಡ್ಡು ಮಕ್ಕಳೇ. MP ಕೋಟಾದಲ್ಲಿ ದುಡ್ಡು ಬರುತ್ತೆ. ಬೇರೆ ಬೇರೆ ರೀತಿಯ ಆ ಒಂದು ಕ್ಷೇತ್ರದ ಉಸ್ತುವಾರಿಯಾಗಿ ಸಚಿವರಾಗಿ ಬರ್ತಾರಲ್ವ, ಅವ್ರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾರೆ. ಆ ಕ್ಷೇತ್ರಕ್ಕೆ ಸರಿಯಾದ ಸದುಪಯೋಗ ಆಗಿದೆಯಾ ಜನ್ಸಿ ಕೇಳಿ ಮಾಡಿ. ನೀವೊಂದು ಗ್ರೂಪ್ ಮಾಡಿ, ಎಷ್ಟು ಪಾರ್ಕ್ಗಳಾಗಿದೆ, ರಸ್ತೆಗಳು ಎಷ್ಟಾಗಿದೆ, ಎಷ್ಟು ಮುಖ್ಯವಾಗಿ ಉದ್ಯೋಗಗಳ ಸೃಷ್ಟಿಯಾಗಿದೆ ನಿಮ್ಮ ಏರಿಯಾನಲ್ಲಿ. ಪುಟ್ಟದಾಗಿ 1,000 ಮಂದಿ. ಸ್ವಾತಂತ್ರ್ಯ ಅಂತಿರಲ್ವಾ, ನೀವು ಕೇಳ್ತಿರಲ್ವಾ ಎಲ್ಲಿದೆ ಸ್ವಾಮಿ, ಯಾವ್ದಿದೆ ಅಂತ. ನೀವು ಕೇಳಿದ್ರೆ ನಡೆಯುತ್ತೆ. ಎಷ್ಟು ದೊಡ್ಡದಾದಂಥ ನೀಟ್ನೆಸ್ ಸಮಸ್ಯೆಯನ್ನ ಪರಿಷ್ಕಾರ ಮಾಡಿಕೊಟ್ಟಿದ್ದೀರಿ ನಮ್ಗೆ. ಎಷ್ಟೋ ಮಕ್ಕಳ ಬದುಕಿಗೆ ಇಷ್ಟು ದಿನ ಇಲ್ಲದಂತಹ ಒಂದು ಕೇಂದ್ರ ಸರ್ಕಾರವನ್ನ ಗಡಗಡ ನಡಗಿಸ್ಬಿಟ್ಟಿದ್ದೀರಿ. ಸತ್ಯ ಹೇಳ್ತಾನೆ, ನಮ್ಗೆ ಹೆಸರು ಹೇಳೋಕ್ಕೂ ಭಯ. ನಾವಂತ ಪುಕ್ಕಳ್ರು, ನಾವು ಭಯ ನಮ್ಗೆ. ಅಯ್ಯಪ್ಪ ನಮ್ಗೆ ಯಾಕೆ ಬೇಕು ಅಂತ ನಾವು ಗೂಡು ಸೇರ್ಕೊಳ್ಳೋಂಥ ವ್ಯಕ್ತಿಗಳಾದ್ರೆ, ನಿಮ್ ಜನ್ಸಿ ಇದ್ದೀರಲ್ಲ, ನೀವು ಒಬ್ಬೊಬ್ರು ಮಹಾರಾಣಾ ಪ್ರತಾಪ್ ಆಗ್ಬಿಟ್ಟಿದ್ರಿ, ಸುಭಾಷ್ ಚಂದ್ರ ಬೋಸ್ ಆಗ್ಬಿಟ್ಟಿದ್ರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗ್ಬಿಟ್ಟಿದ್ರಿ. ಅನ್ ಆಟಮ್ ಬಾಂಬ್ಸ್ ಕ್ರಿಯೇಟರ್ಸ್ ನೀವು ಎಲ್ಲಿಗೂ ಸೈ, ಯಾವುದಕ್ಕೂ ಸೈ. ಎಸ್, ಅಂಥದೊಂದು ಸಮಯ ಬಂದು ಬಿಟ್ಟಿದೆ. ದ ಟೈಮ್ ಹ್ಯಾಸ್ ಕಮ್. ಮಾಡಿ. ನಾವು ಹಿಂದ್ಗಡೆ ನಿಂತ್ಕೊಂಡು ಆ ಒಂದು ಉರಿತಿರೋ ಆ ಒಂದು ನಿಮ್ಮ ಬೆಳಕಿಗೆ ನಾವೊಂದು ಛತ್ರಿಯಾಗಿ ಆದ್ರೂ ನಿಲ್ತೇವೆ. ಬೇಕು ನಮಗೆ ನಿಮ್ಮಂತ ಒಂದು ಆಲೋಚನಾ ಪರ. ಏನೋ ಆಗುತ್ತೆ ಬಿಡು, ಹೇಗೋ ಆಗುತ್ತೆ ಬಿಡು. ಹೌದು, ನೀವು ನಂಬಲ್ಲ, ಮನೆಗೊಂದು ನಾವೊಂದು ಲ್ಯಾಂಡ್ಲೈನ್ ಕನೆಕ್ಷನ್ ತಗೋಬೇಕು ಅಂದ್ರೆ ಒಂದು ಕಾಲ್ಗಟ್ಟಕ್ಕೆ ನಮಗ್ ಗೊತ್ತಿಲ್ಲ. ಶಿವ ಒಂದು ಲ್ಯಾಂಡ್ಲೈನ್ಗೆ ಅಪ್ಲೈ ಮಾಡಿದ್ರೆ 2 ವರ್ಷ 3 ವರ್ಷ ಆಗೋದು. ಇವತ್ತು BSNL ಗತಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಸರ್ಕಾರ ಅದ್ರ ಕಡೆ ಏನಾದ್ರು ಗಮನ ಕೊಟ್ಟರೆ ಈ ಏರ್ಟೆಲ್ ಜಿಯೋ ಮೊನಾಪಲಿಯನ್ನ ಹೊಡಿಬಹುದು.
ಇವರಿಬ್ರು ಇಷ್ಟಕ್ಕೆ ಆಡ್ತಿದ್ದಾರೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಸೊ ನೀವು ಜೆನ್ಸಿ ಇದ್ದೀರಾ, ಬ್ರಿಂಗ್ ಎ ನ್ಯೂ ರೆವಲ್ಯೂಷನರಿ ಟೆಕ್ನಾಲಜಿ. ಅದೊಂದು ಟೆಕ್ನಾಲಜಿಯನ್ನ ಕ್ರ್ಯಾಕ್ ಮಾಡಿ ಇವರ ಮೊನಾಪಲಿಯನ್ನ ಮುರಿದಾಕಿ ಇವರೆಷ್ಟಕ್ಕೂ, ಹೌದು ಇವರೆಷ್ಟಕ್ಕೂ ಚಾರ್ಜಸ್ ಮಾಡ್ತಿದ್ದಾರೆ. ನೀವು ನಂಬೋಲ್ಲ, ಒಂದೇ ವರ್ಷದಲ್ಲಿ 30% ದೇ ಆರ್ ಇನ್ಕ್ರೀಸ್ ದರ್ ಬಿಲ್ಸ್. ಇನ್ಕ್ರೀಸ್ಡ್ 500 ಚಿಲ್ಲರೆ ಬರ್ತಿದ್ದು ನನ್ನ ತಿಂಗಳ ಬಿಲ್ಲು ಇವತ್ತು 670 ರೂಪಾಯಿ ಡಿಫಾಲ್ಟ್. ವರ್ಷ ಪೂರ್ತಿ ಚಾರ್ಜ್ ಮಾಡತಕ್ಕಂಥದ್ದು ಒಂದು 2000 ರೂಪಾಯಿ ಇದ್ದಿದ್ದು ಇವತ್ತು 3500-600 ರೂಪಾಯಿಗೆ ಬಂದ್ಬಿಟ್ಟಿದೆ. ವಾಟ್ ಈಸ್ ದಟ್ ಜಂಪಿಂಗ್? ಲೆಕ್ಕ ಹಾಕೊಳ್ಳಿ. ಆಲ್ಮೋಸ್ಟ್ 50% ಮೇಲೆ 60% ಮೇಲೆ ರೈಸ್ ಅಪ್ ಮಾಡಿಬಿಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಯು ಕ್ಯಾನ್ ಬ್ರಿಂಗ್ ದ ಟೆಕ್ನಾಲಜಿ. ನಿಮ್ಮಲ್ಲ ತಾಕತ್ತಿದೆ. AI ಅಲ್ಲ, ನೀವು MIನೂ ದಾಟುವಷ್ಟು ಮಟ್ಟಕ್ಕೆ ಟೆಕ್ನಾಲಜಿಯ ಕ್ರ್ಯಾಕರ್ಸ್ ಆಗ್ಬಿಟ್ಟಿದ್ದೀರಿ. ಬ್ರಿಂಗ್ ಸಮ್ ರೆವಲ್ಯೂಷನ್. ಬೇಡದ ಓದುಗಳನ್ನ ಸುಮ್ಮನೆ ಓದಿಸ್ತಾ ಕೆಲವು ಕಾಲೇಜುಗಳಲ್ಲಿ ದುಡ್ಡುಗಳನ್ನ ಪೀಕ್ತಿದ್ದಾರೆ. ಲಕ್ಷಗಟ್ಲೆ ಕೋಟಿಗಟ್ಲೆ ಪೀಕ್ತಿದ್ದಾರೆ, ಲಕ್ಷಗಟ್ಲೆ ಮಕ್ಕಳ. ಅದಕ್ಕೊಂದು ರೆವಲ್ಯೂಷನ್ ತಾನೆ. ನಿಜವಾಗ್ಲೂ ಈ ಕೋರ್ಸಿಗೆ ನೀನು ಉದ್ಯೋಗ ಕೊಡಿಸ್ತೀಯಾ? ಇಷ್ಟು ಫೀಸ್ ತಗೋತಿದ್ದೀಯಲ್ವಾ? ಕಡಿಮೆ ಅಂದ್ರೂ 3-6 ಲಕ್ಷ. MBA ಹೆಸರಿನಲ್ಲಿ, BTech ಹೆಸರಿನಲ್ಲಿ, MTech ಹೆಸರಿನಲ್ಲಿ, BE ಹೆಸರಿನಲ್ಲಿ, BCA ಹೆಸರಿನಲ್ಲಿ. ಅದು ನಿಜವಾಗ್ಲೂ ಉಪಯೋಗ ಆಗ್ತಿದೆಯಾ ಮಕ್ಕಳಿಗೆ? ಪಾಪ ಕಣ್ಣಿಗೆ ಎಣ್ಣೆ ಹಾಕೊಂಡು BCA ಓದಿ, BTech ಓದಿ, MCA ಓದಿ, MBA ಓದಿ, IIML ಓದಿರೋರ್ಗೆ ಉದ್ಯೋಗ ಇಲ್ಲ. ಸರಿಯಾದಂತ 5 ಲಕ್ಷ ಪ್ಯಾಕೇಜ್ ಅಂತೆ ವರ್ಷಕ್ಕೆ, ಕೈಗೆ 30,000 ಬರಲ್ಲ. ಇನ್ BCA, MCA, BTech, MTech ಔಟ್ ಆಫ್ ಸಿಲೆಬಸ್ ಆಗ್ಬಿಟ್ಟಿದೆ. ನೀವಂಥದ್ದೊಂದು ರೆವಲ್ಯೂಷನ್ ಅನ್ನ ತನ್ನಿ. ಈ ಕಾಲೇಜುಗಳ ಹೆಸರಿನಲ್ಲಿ 6 ಲಕ್ಷ, 8 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 1 ಕೋಟಿವರೆಗೂ ಫೀಸ್ ಪೀಕ್ತಿದ್ದಾರೆ. ಡೀಮ್ಡ್ ಯೂನಿವರ್ಸಿಟಿಗಳು, ಆ ಯೂನಿವರ್ಸಿಟಿಗಳು ಅನ್ನತಕ್ಕಂಥ ಒಂದು ಭಾವಾರ್ಥವನ್ನ ಸೃಷ್ಟಿ ಮಾಡಿಬಿಟ್ಟು ಈ ತರದ್ ಮಾಡ್ತಿದ್ದಾರೆ. ಜನ್ಸಿ, ನೀವು ಆ ಪ್ರಶ್ನೆ ಕೇಳಿ, ಏನಕ್ಕಪ್ಪ ತಗೋತಿದ್ಯಾ? ಅಂಥದ್ದೊಂದು ಉದ್ಯೋಗ ಸೃಷ್ಟಿ ಮಾಡಿದೀಯಾ? ನಿನ್ನ ಕೋರ್ಸ್ ನಾವು ಓದ್ಕೊಂಡು ನಾವು ಬಂದ್ರೆ ಉದ್ಯೋಗ ಇದೆಯಾ? ಮಕ್ಕಳು ಇವತ್ತು ಆತ್ಮಹತ್ಯೆ ಅದಕ್ಕೆ ಮಾಡ್ಕೋತಿದ್ದಾರೆ. ಡಿಪ್ರೆಷನ್, ಸಪ್ರೆಷನ್ ಸಾಲ್ತಿಲ್ಲ. ಏನೇನೋ ಆಟೋ ಓಡಿಸ್ತಿದ್ದಾರೆ, ಟ್ಯಾಕ್ಸಿ ಓಡಿಸ್ತಿದ್ದಾರೆ, ಬೈಕ್ ಟ್ಯಾಕ್ಸಿ ಎಲ್ಲ ಓಡಿಸ್ಲಿಕ್ಕೆ ಓಡ್ತಿದ್ದಾರೆ ಪಾಪ. ಅದರ ಮೇಲೆ ನಮ್ಮ ಕರ್ನಾಟಕದಲ್ಲಿ ನೀವು ನಂಬೋಲ್ಲ, ಬೆಂಗಳೂರಲ್ಲಂತೂ ಕೇಳಲೇಬೇಡಿ, 80% ಬೇರೆಯವ್ರು ಬಂದು ತುಂಬಿಕೊಂಡು ನಮ್ಮ ಕೆಲಸಗಳೆಲ್ಲ ಕಿತ್ಕೊಂಡಿದ್ದಾರೆ. ಹೌ ಟು ಡೂ ದ್ಯಾಟ್, ಹೌ ಟು ಫಾಲೋ ದ್ಯಾಟ್, ಏನ್ ಮಾಡಬಹುದು ಕನ್ನಡಿಗರಾಗಿ? ಸ್ವಾತಂತ್ರ್ಯ ದಿನಾಚರಣೆ, ಆ ಟೆಕ್ನಾಲಜಿ, ಇನ್ನೊಂದು ಡಿಪ್ಲೊಮಾ, ಯೂಟ್ಯೂಬ್ ಕ್ರಿಯೇಷನ್, ಕ್ಯಾಮ್ರಾ ಕ್ರಿಯೇಷನ್, ಆ ಒಂದು ಸರ್ವಿಸ್ ಓರಿಯೆಂಟೆಡ್, ಈ ಥರದ ಹುಡುಕಿ ಮಕ್ಕಳೇ, ನಿಮ್ಮ ಕೈಯಲ್ಲಿ ಇದೆ ಮಕ್ಕಳೇ. ನಿಮ್ಮ ಸುತ್ತಮುತ್ತ ತುಂಬ ಅನುಭವವನ್ನು ಪಡೆದಿರ್ತಕ್ಕಂಥ ಎಷ್ಟೋ ದೊಡ್ಡ ದೊಡ್ಡ ಆ ಒಂದು ಅನುಭವಸ್ಥರು ನಿಮ್ಮ ಸುತ್ತಮುತ್ತಲಿದ್ದಾರೆ. ಅವ್ರ ಗೈಡೆನ್ಸ್ ತಗೊಳ್ಳಿ. ನೀವೊಂದು ಎನಿಗ್ಮಾ. ಈ ಸ್ವಾತಂತ್ರ್ಯ ದಿನಾಚರಣೆಯ ಪರವಾಗಿ ಹೇಳ್ತಿದ್ದಾನೆ, ನೀವೊಂದು ಅದ್ಭುತ, ನೀವು ಕಾಣದ ಒಂದು ಲೋಕವಿಲ್ಲ. ಏನೇನೋ ಮಾಡ್ತಿದ್ದೀರಿ. ಆನ್ಲೈನಲ್ಲೇ ಪೂಜೆ, ಆನ್ಲೈನಲ್ಲೇ ದೇವರ ವಸ್ತುಗಳು, ಆನ್ಲೈನಲ್ಲೇ ಜ್ಯೋತಿಷ್ಯ, ಆನ್ಲೈನಲ್ಲೇ ಡೆಲಿವರಿ, ಎಲ್ಲ ತಂದಿದ್ದೀರಿ. ಎಲ್ಲ ಒಂದು ಮಹಾ ದೊಡ್ಡ ಸಂಕ್ರಮಣವನ್ನೇ ಸಂಕ್ರಾಂತಿ ಎಂದೇ ತಂದಿದ್ದೀರಿ ಮಕ್ಕಳು. ನಿಮಗೆ ಗೊತ್ತಿಲ್ಲ ನಿಮ್ಮ ತಾಕತ್ತು. ಶನಿ ವಕ್ರ ಅಲ್ವಾ? ಯು ಆರ್ ಬಿಕಮ್ ಎ ಕಾಮನ್ ಮ್ಯಾನ್, ಬಿಕಮ್ ಎ ಸ್ಪೆಷಲ್ ಮ್ಯಾನ್. ಗುರು ಪುಷ್ಯ ನಕ್ಷತ್ರಕ್ಕೆ ಮತ್ತಿನ್ಯಾವಾಗ್ಲೂ ಶನಿ ಮೇಲೆ ದೃಷ್ಟಿ ಬಿಡೋದು. ಇನ್ನು 60 ವರ್ಷಕ್ಕೊಮ್ಮೆ ಆ ಮೀನಕ್ಕೆ ಶನಿ ಬಂದಾಗ, ಆ ಕಡಗಕ್ಕೆ ಗುರು ಬಂದಾಗ, ಇನ್ನು 60 ವರ್ಷಕ್ಕೊಮ್ಮೆ ನಡೆಯತಕ್ಕಂಥ ಒಂದು ಸಂಕ್ರಮಣ. ಇಟ್ ಈಸ್ ಸ್ಟಾರ್ಟಿಂಗ್. ಅಲ್ಲ, ಆಲ್ರೆಡಿ ನೋಡಿ ಕೆಲವು ಕಡೆ ಅಂತೂ ಹೊಸ ಹೊಸ ರಾಜಕೀಯ ಪಕ್ಷಗಳ ಧ್ರುವೀಕರಣ ನಡೀತಿದೆ. ಪ್ರಶಾಂತ್ ಕಿಶೋರ್ ಆಲ್ರೆಡಿ ಅಲ್ಲಿ ನೋಡಿ ಒಂದು 10,000 ಉದ್ಯೋಗಗಳನ್ನ ಸೃಷ್ಟಿ, ಸ್ಕಾಲರ್ಶಿಪ್, ಟ್ರೈನಿಂಗು, ಈ ತರದ್ದೆಲ್ಲ ಹೇಳ್ತಿದ್ದಾರೆ ಅಂತ. ನೀವು ಕೂಡ ತರಬಲ್ರಿ. ಪಕ್ಕದ ಸ್ಟೇಟಲ್ಲಿ ನೋಡಿ, ಇನ್ನೂ ಪಕ್ಕದ ಸ್ಟೇಟಲ್ಲಿ ನೋಡಿ, ಪ್ರತಿಯೊಂದು ನೋಡ್ಬೇಕು. ನಮ್ಮ ಕನ್ನಡಿಗರಲ್ಲಿ ಒಂದು ಸಣ್ಣದೊಂದಿದೆ, ನಾವು ಭಾವುಕರು, ಭಯಪಡೋರು, ಬಾಯಿ ಕಟಾಕೊಂಡಿರೋರು, ನಾವು ಹೇಳಲಾರೆವು, ಇರಲಾರೆವು. ಆದ್ರೆ ಜೆನ್ಸಿ ಹಾಗೆಲ್ಲ. ಈಗ ನೀವು ಪ್ರತಿಯೊಂದನ್ನು ಕೇಳೋ ಅಂತ ತಾಕತ್ತಿನ ಒಬ್ಬೊಬ್ಬ ಮನೆಯಲ್ಲೂ ಚಂದ್ರಗುಪ್ತ ಮೌರ್ಯ ಹುಟ್ಟು ಬಿಟ್ಟಿದ್ದಾನೆ. ಆತನ ಪ್ರಶ್ನೆಗಳಿಂದಲೇ ಚಾಣಕ್ಯರು ಗುರುತಿಸಿ ಆತನನ್ನ ಕರ್ಕೊಂಡು ಬಂದು ಆ ನಂದ ವಂಶಕ್ಕೆ ಎದುರಾಳಿಯಾಗಿ ನಿಲ್ಲಿಸ್ತಾರೆ. ಒಬ್ಬ ಸಾಮಾನ್ಯ ರಾಜಕೀಯ ಗೊತ್ತಿಲ್ಲ, ಏನು ಪಟುತ್ವ ಗೊತ್ತಿಲ್ಲ, ಕ್ಷತ್ರಿಯನಲ್ಲ, ಆ ಒಂದು ಯಾವ ಪಟ್ಟುಗಳು ಗೊತ್ತಿಲ್ಲ, ಆತನನ್ನ ಕರ್ಕೊಂಡು ಬಂದು ತಯಾರು ಮಾಡ್ತಾರೆ. ಆತನ ವಂಶದಲ್ಲಿ ಅಶೋಕ ಚಕ್ರವರ್ತಿ ಹುಡ್ತಾನೆ, ಬಿಂದುಸಾರ ಹುಡ್ತಾನೆ, ಅಜಾತ ಶತ್ರು ಹುಡ್ತಾನೆ. ಒಂದಲ್ಲ ಎರಡಲ್ಲ,
ನೋಡಿ, ನಂದವಂಶಸ್ಥರು ಆಳಿದಂಥವರು ನೂರಾರು ವರ್ಷಗಳು, ಒಂದು ವಂಶವನ್ನೇ ತೆಗೆದು ಬಿಸಾಕ್ತಾರೆ ಚಾಣಕ್ಯರು. ನಾವಿದ್ದೇವೆ ನಿಮ್ಮ ಹಿಂದ್ಗಡೆ. ನೀವು ಒಬ್ಬೊಬ್ಬರೂ ಕೂಡ ಚಂದ್ರಗುಪ್ತ ಮೌರ್ಯರೇ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಕೇಳ್ಕೊತಿದ್ದಾನೆ. ಇಂಥದ್ದು ಎಷ್ಟೋ ನಡೀತಿದೆ. ನೀವು ಸೃಷ್ಟಿಸಬಲ್ಲಿರಿ, ನೀವು ಒಬ್ಬ ಬ್ರಹ್ಮನ್, ನೀವು ಸೃಷ್ಟಿಕರ್ತರಾಗಿದ್ದೀರಿ, ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಜನ್ಸಿ ಅಂತ ನಾನು ಏನ್ ಮಾತಾಡ್ತಿದ್ದೇವೆ 1990 ಏನಿದ್ದಾರೆ ಹುಟ್ಟಿದ್ದಾರೆ, ಬ್ಯೂಟಿಫುಲ್ ಕಾಂಬಿನೇಷನ್. ನೀವು ಒಂದು ಅಸಾಧ್ಯವಾದದನ್ನು ಮಾಡಬಲ್ರಿ. ನೀವು ಸಾಮಾನ್ಯರಲ್ಲ, ನಿಮ್ಮ ಶಕ್ತಿ ಅಪರಿಮಿತ. ಹೌದು, ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬೊಬ್ಬ ವಿವೇಕಾನಂದರು ಹುಟ್ಬಿಟ್ಟಿದ್ದೀರಿ. ಇಂಥದನ್ನು ತಗೊಳ್ಳಿ, ಕಾಯ್ತಿರ್ತಾನೆ. ನಮ್ಮ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಅಶೋಕ ಚಕ್ರವರ್ತಿ ಇದ್ದಾರೆ ಅನ್ನೋ ಒಂದು ನನ್ನ ನಂಬಿಕೆ ಸುಳ್ಳಾಗಲ್ಲ, ಖಂಡಿತ ಸುಳ್ಳಲ್ಲ. ಎಲ್ಲರಿಗೂ ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಹೌದು, ಇವತ್ತಿನಿಂದ ಈ ಒಂದು ವಂದೇ ಮಾತರಮನ್ನ ರಾಷ್ಟ್ರಪತಿಯವರು ಅದಕ್ಕೆ ಸಹಿ ಹಾಕಿದರೆ ಎಲ್ಲರೂ ವಂದೇ ಮಾತರಂ ಆ ರಾಷ್ಟ್ರಗೀತೆಯನ್ನ ತುಂಬಾ ಒಂದು ಭಕ್ತಿಯಿಂದ ನಮ್ಮ ದೇಶಗೀತೆಯಾಗಿ ಹಾಡೋಣ. ಸ್ವರ್ಗೀಯ ಬಂಕಿಂ ಚಂದ್ರ ಚಟರ್ಜಿ ಅವರು ಮಾಡಿದಂಥ ಒಂದು ಅದ್ಭುತವಾದಂಥ ಸಂಕೀರ್ತನ ಇದು, ದೇಶ ಕೀರ್ತನ ಆಯ್ತು. ಅದನ್ನೆಲ್ಲರೂ ಹಾಡಬೇಕು. ಆ ಹಾಡಿಗೆ ತಕ್ಕಂತೆ ಬದುಕು ನಾವಾಗಿರ್ಬೇಕು. ಮಾಡ್ತೀರಿ, ಕಾಯ್ತಿರ್ತೇನೆ. ನಿಮ್ಮ ಹಿಂದೆ ನಾವು, ಇನ್ನು ಮೇಲೆ ನೀವು ಮುಂದೆ, ನಿಮ್ಮ ಹಿಂದೆ ನಾವು ಛತ್ರಿ ಹಿಡ್ಕೊಂಡಿರ್ತೇವೆ, ನಿಮಗೆ ನೆರಳಾಗಿರ್ತೇವೆ. ಕಾಯ್ತಿರ್ತೇನೆ. ಒಳ್ಳೇದಾಗ್ಲಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನಮ್ಮನ ಹುಟ್ಟುಹಬ್ಬ ಕೂಡ ಇರುತ್ತೆ. ತುಂಬಾ ನೆನಪಿಟ್ಕೊಳ್ತಕ್ಕಂಥ ಒಂದು ದಿನ. ಅಮ್ಮನಿಗೊಂದು ಸಿಹಿ ಮಾಡಿ, ಪಾಯಸ ಮಾಡಿ, ಆನಂದ ಅನುಭವಿಸ್ತಕ್ಕಂಥ ಒಂದು ಭಾವ. ಭೌತಿಕವಾಗಿ ಅಮ್ಮ ಇಲ್ಲ ಅಂದ್ರೂ ಕೂಡ ನಿಮ್ಮಗಳನ್ನ ನೋಡ್ಕೊಂಡು, ನಿಮ್ಮಲ್ಲಿ ನನ್ನ ಅಮ್ಮನನ್ನ ನೋಡ್ತಾ ಆನಂದವಾಗಿದ್ದೇನೆ ಮಕ್ಕಳೇ. ಬೋಲೋ ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ನೆಮ್ಮದಿ ತರಲಿ. ಎಲ್ಲಿ ನೆಮ್ಮದಿ ಇದೆಯೋ ಅಲ್ಲೆಲ್ಲಾ ಬಂದ ಹಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಶ್ರಾವಣ ಶನಿವಾರದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಆಗಸ್ಟ್ 2026 ಶನಿವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಉತ್ತರ ಪಾಲ್ಗುಣಿ ನಕ್ಷತ್ರ, ಶಿವಯೋಗ, ತೈತುಲ ಕರಣ. ಇವತ್ತಿನ ಒಂದು ಪಂಚಾಂಗ ಫಲ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರೂ ರಜದಲ್ಲಿದ್ದೀರಿ, ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೊದಲಿಗೆ ಮೇಷರಾಶಿ. ಚಂದ್ರ ಸೂರ್ಯನ ನಕ್ಷತ್ರದಲ್ಲಿದ್ದು, ಸೂರ್ಯ ಕಟಕದಲ್ಲಿ ಬುಧನ ಜೊತೆಲಿದ್ದಾನೆ. ರಾಜ ಬುದ್ಧಿವಂತನಾಗಿ ಬಿಟ್ಟಿದ್ದಾನೆ ಅಂತ. ರಾಜ ಬುದ್ಧಿವಂತನಾಗಿ ಬಿಟ್ಟಿದ್ದಾನೆ. ಅವನಿಗೆ ಗೊತ್ತಿದೆ, ಆಲೋಚಿಸಿ ಚಿಂತಿಸಿ ಹೆಜ್ಜೆ ಇಡ್ತಿದ್ದಾನೆ.
ಅದೇ ರೀತಿ ಮೇಷರಾಶಿಯವರು, ಬಟ್ ಸ್ವಲ್ಪ ತಳಮಳವೇ. ಯಾಕಂದ್ರೆ ಚಂದ್ರ ಸೂರ್ಯ ನಕ್ಷತ್ರದಲ್ಲಿ ತುಂಬಾ ಅದ್ಭುತವಾಗಿದ್ದಾನ, ಆದರೆ ಚಂದ್ರನ ಮುಂದ್ಗಡೆ ಯಾವುದೇ ಗ್ರಹಗಳಿಲ್ಲ, ಚಂದ್ರನ ಜೊತೆ ಕೇತು. ಸೊ ಒಂಚೂರು ತಳಮಳವೇ. ತಂದೆ, ತಾಯಿ, ಕುಟುಂಬ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಈ ವಿಚಾರದಲ್ಲೊಂದು ಸಣ್ಣ ತಳಮಳ ಇರ್ತಕ್ಕಂಥದ್ದು. ಸೋತು ಬಿಡಿ, ದೊಡ್ಡವರ ಹತ್ರ ಇರ್ಲಿ, ಕ್ಷಮೆ ಕೇಳಿಬಿಡಿ. ಅಣ್ಣನ ಹತ್ರ, ತಮ್ಮನ ಹತ್ರ, ಅಕ್ಕನ ಹತ್ರ, ತಂಗಿ ಹತ್ರ, ಕುಟುಂಬ. ನೋಡಿ, ನಮ್ಮ ಕುಟುಂಬ ಅಂತ ಬಂದಾಗ ವಸುದೈವ ಕುಟುಂಬಕಂ ಒಂದು ಮಾತು ಬರುತ್ತೆ ಮಕ್ಕಳು. ಬರ್ಲಿ ಬಿಡಿ, ಏನೋ ಆಡಬಾರ್ದು ಮಾತಾಡೋದು, ಇರ್ಲಿ ಬಿಡಿ, ನಮ್ಮವರೇ. ಇವತ್ತೆಷ್ಟು ನಾವು ಕ್ಷಮಿಸಿ ಬಿಡುತ್ತೇವೆಯೋ ನಾವು ಅಷ್ಟು ಆನಂದವಾಗಿರ್ತೇವೆ ಮಕ್ಕಳೇ. ಬೇರೆಯವ್ರಿಗೆ ಜಾಗ ಕೊಡಬಾರದು, ಪರಕೀಯರಿಗೆ ಜಾಗ ಕೊಡಬಾರದು ಅಷ್ಟೇ. ಸೊ ಮೇಷ ಇವತ್ತೆಷ್ಟು ಕ್ಷಮೆಯಿಂದ, ಕ್ಷಮೆಯಾದರಿತ್ರಿ ಅಂತ ಇರ್ತಿರೋ ಅಷ್ಟು ನೆಮ್ಮದಿಯನ್ನ ಕಾಣ್ತೇವೆ. ವೃಷಭ ರಾಶಿ, ಸುಖದಲ್ಲಿ ಚಂದ್ರ ಬ್ಯೂಟಿಫುಲ್, ಸುಖಕಾರಕ. ನೋಡಿ, ಒಂದೊಂದು ಗ್ರಹಕ್ಕೂ ಒಂದೊಂದು ಕಾರಕತ್ವ ಇದೆ. ಸೂರ್ಯ ಆತ್ಮಕಾರಕ, ಪಿತೃಕಾರಕ. ಚಂದ್ರ ಮನೋಕಾರಕ, ಸುಖಕಾರಕ. ಮಂಗಳ ಶಕ್ತಿಕಾರಕ, ಯುದ್ಧಕಾರಕ. ಬುಧ ಬುದ್ಧಿಕಾರಕ, ವಾಣಿಕಾರಕ, ಲೆಕ್ಕಕಾರಕ. ಗುರು ಜ್ಞಾನಕಾರಕ, ಧನಕಾರಕ, ಕುಟುಂಬಕಾರಕ. ಶುಕ್ರ ಲಕ್ಷ್ಮೀಕಾರಕ, ಭೋಗಕಾರಕ, ಸ್ಟ್ಯಾಂಡರ್ಡ್ ಕಾರಕ, ಕಳತ್ರಕಾರಕ. ಶನಿ ಧರ್ಮಕಾರಕ, ನ್ಯಾಯಕಾರಕ, ಹಾಗೆ ಕಷ್ಟಕಾರಕ. ಕಷ್ಟಪಡೋದನ್ನ ಶನಿ ಕಲಿಸ್ತಾನೆ ಅನ್ನತಕ್ಕಂಥದ್ದು. ಬಡತನ ಅನ್ನೋದು ಶನಿಯಿಂದಲೇ ನೋಡ್ತೇವೆ, ಅತಿ ಶ್ರೀಮಂತಿಕೆಯು ಕೂಡ ಶನಿಯಿಂದಲೇ ನೋಡ್ತೇವೆ. ಬಡತನ ದಾಟಿಯೇ ಬರ್ಬೇಕು ಅವನು. ಇಲ್ಲ, ದಿಢೀರ್ ಶ್ರೀಮಂತಿಕೆಗಳು ರಾಹುವಿಂದ ನೋಡ್ತೇವೆ. ದಿಢೀರ್ ಪಲ್ಲಟ ರಾಹು. ದಿಢೀರು ಎಲ್ಲ ಇದ್ದವನ್ನೆಲ್ಲ ಬಿಟ್ಟು ಸರ್ವಸಂಗ ಪರಿತ್ಯಾಗ ಆಗತಕ್ಕಂಥದ್ದು ಕೇತು, ಮೋಕ್ಷಕಾರಕ. ರಾಹು ರಂಧ್ರಕಾರಕ, ಮಾಯಾಕಾರಕ, ಇಲ್ಯೂಷನ್, ಆಹಾ ಓಹೋ ಅನ್ನೋ ಒಂದು ಅದನ್ನ ಹಿಂಗ್ ನೋಡ್ತೀವಲ್ಲ, ಹುಳಿಕಾರಕ. ಕೇತು ಸಾಕು ಕಣೋ ಅನ್ನೋ ಕಾರಕ. ಸೊ ಇವತ್ತು ಆ ಚಂದ್ರ ಆ ಒಂದು ಸುಖಕಾರಕ, ಸುಖದಲ್ಲಿರೋದು ತುಂಬಾ ಒಳ್ಳೇದು. ಆದ್ರೆ ಕೇತು ಜೊತೆ ಇರೋದ್ರಿಂದ ಸುಖಕ್ಕೋಸ್ಕರ ತಪನ. ಯಾವಾಗ ಸುಖ, ಅಲ್ಲಿ ಮಕ್ಕಳೇ ಏನೋ ಒಂದು ಅಂದ್ಬಿಡ್ತಾರೆ, ಹೆತ್ತವರೇ ಏನೋ ಅಂದ್ಬಿಡ್ತಾರೆ. ಇವರಿಂದಲಾ, ಹೀಗೆಯಾ ಅನ್ನತಕ್ಕಂಥ ಭಾವಾರ್ಥದಿಂದ ಅಲ್ಲೊಂದು ಗಾಯ ಆಗುತ್ತಲ್ವಾ, ಅದನ್ನ ಹೇಳಲಾರದ್ದು. ಇವತ್ತು ಆ ತರದ ಒಂದು ಪ್ರಭಾವ. ಇರ್ಲಿ ಬಿಡಿ, ಬಿಟ್ಟು ಕೊಟ್ಟು ಬಿಡಿ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲೊಂದು ಗಾಯ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ಅನುರಾಗ ಇರುತ್ತೋ ಅಲ್ಲೊಂದು ಗಾಯ ಇರುತ್ತೆ. ನನ್ನವ್ರ ತಾನೆ, ಇಟ್ಸ್ ಓಕೆ, ಆಗಲಿ, ಕ್ಷಮೆಯಾದರಿತ್ರಿ. ಮಿಥುನ ರಾಶಿ ವಿಶೇಷವಾಗಿ ಚಂದ್ರ ಸೂರ್ಯನ ಸಾರ, ಸೂರ್ಯ ಎರಡನ್ ಮನೆ, ಬ್ಯೂಟಿಫುಲ್. ಒಳ ಹುಟ್ಟಿದವರ ಜೊತೆ ಒಂದು ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಆತ್ಮೀಯರ ಜೊತೆ, ವೃತ್ತಿಪರರ ಜೊತೆ ಸ್ವಲ್ಪ ಮಧುರವಾಗಿ ಮಾತನಾಡ್ತಕ್ಕಂಥದ್ದು ಮಾಡಿ ಗೆದ್ದು ಬಿಡ್ತೀರಿ. ಎದುರುಗಡೆ ಅವನ ಹತ್ರ ಒಂದು ಕ್ಷಮೆ, ಒಂದು ಸಾರಿ, ಹಾಯ್ ಸರ್, ನಮಸ್ತೆ ಸರ್ ಅಂತ ನೋಡಿ ನಮಗೆ ಕೊಟ್ಟಿರೋ ಇದೊಂದು ಬಾಯಿ ಇದೆಯಲ್ಲ, ಯಾವ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಸಸ್ಯ ಕೀಟ ಕ್ರಿಮಿ ಯಾವುದಕ್ಕೂ ಕೊಟ್ಟಿಲ್ಲ, ಎಲ್ಲದಕ್ಕೂ ಬಾಯಿ ಕೊಟ್ಟಿದೆ. ಅವುಗಳಿಗೆ ಯಾರಿಗೂ ಇಲ್ಲದಂತ ಒಂದು ಬೌದ್ಧಿಕತೆಯ ಶಕ್ತಿಯು ಕೊಟ್ಟಿದೆ ಒಳ್ಳೇದು ಮಾತಾಡ್ಲಿಕ್ಕೆ. ಅಪರೂಪ ಶಕ್ತಿ ಇದು. ನಾವು ಯಾರನ್ನ ಬೇಕಾದ್ರೂ ಮೆಚ್ಚಿಸಬಹುದು. ಶ್ರವಣಂ, ಸ್ಮರಣಂ, ಕೀರ್ತನಂ, ಒಬ್ಬರನ್ನ ಕೀರ್ತಿಸುವುದು. ಸರ್, ಅವನು ಎಂಥ ಕೋಪಿಷ್ಟ ವ್ಯಕ್ತಿಯೋ, ಎಂಥ ಒಂದು ದುರುದ್ದೇಶ ವ್ಯಕ್ತಿಯನ್ನು ಕೂಡ ಬದಲಾಯಿಸ್ತಕ್ಕಂಥ ಶಕ್ತಿ ನಮ್ಮ ಬಾಯಲ್ಲಿ ಅಡಗಿದೆ, ನಮ್ಮ ಮಾತಿನಲ್ಲಿ ಅಡಗಿದೆ. ಇವತ್ತು ಅಂಥದ್ದೊಂದು ತಾಕತ್ತು ನಿಮ್ಮದು, ಸದುಪಯೋಗ ಪಡಿಸ್ಕೊಳ್ಳಿ. ವಿಶೇಷವಾಗಿ ಚಂದ್ರ ಸೂರ್ಯ ಪರಿವರ್ತನೆ ಕಟಕ ರಾಶಿಗೆ ಬ್ಯೂಟಿಫುಲ್ ಡೇ. ರಾಜಕೀಯ ಸ್ಥಾನ ಮಾನ ಗೌರವ ಪದವಿ ಅನ್ನತಕ್ಕಂಥವ್ರು ಸ್ವಲ್ಪ ನೋವಿರುತ್ತೆ. ಹೌದು, ಚಂದ್ರ ಸೂರ್ಯನ ಸಾರ ಗ್ರಹಣವೇ, ಗ್ರಹಣ ಛಾಯೆ, ಒಂಥರ ಬಾಧೆ ಹಿಡ್ಕೊಂಡಾಗೆ, ಅಮಾವಾಸ್ಯ ಪ್ರಭಾವವೇ. ಮನೇಲಿ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ, ಹಿರಿಯರ ಜೊತೆ ಮಧುರವಾಗಿರಿ. ನಾನೇ, ನಂದೇ, ನನಗೆಲ್ಲ ಗೊತ್ತು. ತುಂಬಾ ಬುದ್ಧಿ ನಮ್ಮವ್ರ ಹತ್ರ ಉಪಯೋಗಿಸ್ಬಾರ್ದು. ಲೆಕ್ಕಾಚಾರಗಳು ಹೆಂಡತಿ ಹತ್ರ, ಗಂಡನ ಹತ್ರ, ಅಕ್ಕನ ಹತ್ರ, ಅಣ್ಣನ ಹತ್ರ, ಅಮ್ಮನ ಹತ್ರ, ಅಪ್ಪನ ಹತ್ರ, ಅಲ್ಲೊಂದು ಧರ್ಮ ಅನ್ನೋದು ನಮ್ಮ ಮನೇಲಿ ಇಟ್ಕೊಬಿಡ್ಬೇಕು. ಎಲ್ರಿಗೂ ಇರ್ಬೇಕದು. ನಮ್ಮ ಅಣ್ಣ ಕಣೋ, ನಮ್ಮ ಅಕ್ಕ ಕಣೋ, ನಮ್ಮ ತಮ್ಮ ಕಣೋ, ಇದಿರ್ಬೇಕು ಮಕ್ಕಳೇ. ಅಲ್ಲಿ ಲೆಕ್ಕಾಚಾರಗಳು ಹಾಕಿಬಿಟ್ರೆ ಭಗವಂತ ಹಾಕೋ ಲೆಕ್ಕ ಕಡೆಗೆ ಅವರು ಜಾಗ್ರತೆ. ಇವತ್ತು ಕರ್ಕಾಟಕಂ ಬ್ಯೂಟಿಫುಲ್. ಸಿಂಹ ರಾಶಿ
ಚಂದ್ರ ವ್ಯಯಾಧಿಪತಿ, ನಿಮ್ಮ ರಾಶಿಯಾಧಿಪತಿ 12. ಸೊ ಡಿಫಾಲ್ಟ್ ಖರ್ಚುಗಳು, ಕಮಿಟ್ಮೆಂಟ್ಗಳು, ಓಡಾಟಗಳು, ಸುತ್ತಾಟಗಳು, ಜವಾಬ್ದಾರಿಗಳಿಂದ ಒಂದು ಸ್ವಲ್ಪ ಒದ್ದಾಡ್ತೀರಿ. ಮನೆಯವರ ವಿಚಾರ, ಒಡ ಹುಟ್ಟಿದವ್ರ ವಿಚಾರ, ಕುಟುಂಬದ ವಿಚಾರದಲ್ಲಿ ಅಲ್ಲೊಂದು ಅಸಮಾಧಾನವಿದೆ. ಇರ್ಲಿ, ನಮ್ಮವರು ಎಲ್ಲರೂ ಒಳ್ಳೆಯವರೇ. ಏನೋ ಒಂದು ರಾವಣ ಕೆಟ್ಟವನಲ್ಲ, ಅವನು ಮಾಡದ ಕಾರ್ಯಗಳಿಲ್ಲ, ಅವನು ಮಾಡದ ತಂತ್ರ ಸಾಧನೆಗಳಿಲ್ಲ, ಮಂತ್ರ ಸಾಧನೆಗಳಿಲ್ಲ. ಬಟ್ ಆ ಅಹಂ ಈಗೋ, ನೋಡಿದ್ದೆಲ್ಲ ಅಂದವಾಗಿರೋದೆಲ್ಲ ನನಗೆ ಬೇಕು ಅಂದಿದ್ದೆ, ಅವನಿಗೆ ಅದೊಂದು ಲೋಪ ಅವನನ್ನ ಪತನ, ಸರ್ವವಾಗಿಯೂ ಪತನ ಮಾಡಿಟ್ಟು ಬಿಡಿತು ಅನ್ನತಕ್ಕಂಥದ್ದು. ಸೊ ಇವತ್ತು ಸಿಂಹರಾಶಿಗೆ ಅಲ್ಲೊಂದು ರೀತಿಯ ಒಂದು ಛಾಯೆ, ನಾನು, ನಂದು, ನಮ್ದು ಅಂತ ಅಂದುಕೊಂಡಿದ್ರಲ್ಲಿ ಎಲ್ಲೋ ಒಂದು ನೋವು ಕೊಡುತ್ತೆ. ಶಿವದರ್ಶನಂ, ಶಿವಪೂಜಾ, ಶಿವ ಸ್ಮರಣಂ ಒಂಚೂರು ಸಮಾಧಾನ ಕೊಡುತ್ತೆ. ಕನ್ಯಾ ರಾಶಿ ಚೆನ್ನಾಗಿದೆ. ಆಕಸ್ಮಿಕ ದೂರದರ್ಶನ, ದೈವ ದರ್ಶನ, ದೂರ ಪ್ರಯಾಣ ಇಂಥದ್ದುಂಟು. ಅರ್ಜೆಂಟ್ ಇದ್ರೆ, ಎಮರ್ಜೆನ್ಸಿ ಇದ್ರೆ, ಎಲ್ಲಾದ್ರೂ ಮಳೆ ತಪ್ಪಲು ಇರ್ತಕ್ಕಂಥ ಜಾಗಗಳು, ದೂರದ ಜಾಗಗಳು, ಸೆಲ್ಫ್ ಡ್ರೈವಿಂಗ್ ಹೋಗೋದು, ಬೈಕಲ್ಲಿ ಹೋಗೋ ಹುಚ್ಚುಗಳು ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಹೇಗೆ ಬರುತ್ತೋ, ಹೆಂಗ್ ಬರುತ್ತೋ, ಎಲ್ಲಿಂದ ಬರುತ್ತೋ, ನಾವಾಗಿ ಬೇಕು ಅಂತ ನೋಡಿ ಮಕ್ಕಳು ಹೋಗೋದು, ಹೋಗೋಣ, ನೆಮ್ಮದಿಯಾಗಿ ಹೊರಟೋಗ್ಬಿಡೋಣ ಭಗವಂತ ಕರೆದ್ರೆ. ಆದ್ರೆ ನರಳಿ ಬಿದ್ದು ಏಟು, ಗಾಯ, ಇಂಜುರಿ, ಇನ್ನೊಂದಾಗಿ ಸ್ವಲ್ಪ ಜಾಗ್ರತೆ. ಈ ಥರದ್ದು ಒಂದು, ಯಾಕಂದ್ರೆ ಕುಜ ರಾಹುಸಾರದಲ್ಲಿ ನಿಮ್ಮ ಮನೆ ನೋಡ್ತಿದ್ದಾನೆ, ಕನ್ಯಾ ರಾಶಿಯವರನ್ನ. ವೆರಿ ಕೇರ್ಫುಲ್. ಸೊ ಇಟ್ಸ್ ಕೈಂಡ್ ಆಫ್ ಎ ಥ್ರೆಟ್. ಜಾಗ್ರತೆ. ಸೊ ರಾತ್ರಿ ಡ್ರೈವಿಂಗು, ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಈ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಡ್ರೈವರ್ಗಳು ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಕ್ಕಳೇ, ಜಾಗ್ರತೆ. ನದಿ ತೀರದ ಜನಗಳು ಎಚ್ಚರಿಕೆ. ಎತ್ತರದ ಪ್ರದೇಶ, ಗುಡ್ಡ ಪ್ರದೇಶ, ಅರಣ್ಯ ಪ್ರದೇಶ, ಭೂಕುಸಿತದಂತ ಒಂದು ಪ್ರಸಂಗಗಳನ್ನು ನಾವು ವಿಪರೀತವಾಗಿ ನೋಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ತುಲಾ ರಾಶಿ ವೃತ್ತಿಯಲ್ಲೊಂದು ಸಮಾಧಾನ, ಹೆಸರು, ಧರ್ಮಕ್ಕೆ ನ್ಯಾಯ, ಧರ್ಮ ಅಂತ ನಮ್ ಕೆಲಸ ಮಾಡೋಣಪ್ಪ. ಪ್ರೀತಿಯಿಂದ ಯಾರೋ ಕೊಡ್ತಾರೆ, ಕೊಟ್ಟಿದ್ದಾರೆ. ನನಗೆ ಏನೇನು ಕೊಟ್ಟಿಲ್ಲ ನಿಮಗೆ ಗೊತ್ತಿಲ್ಲ, ಎಲ್ಲ ಕೊಟ್ಟಿದ್ದಾರೆ, ತುಂಬಾ ಕೊಟ್ಟಿದ್ದೀರಿ. ಈ ಸ್ವಾತಂತ್ರ್ಯ ದಿನಾಚರಣೆ ದಿನ ನಾನು ಹೇಳಬಾರ್ದು ಮಕ್ಕಳೇ, ನಾನು ಇಷ್ಟು ಪ್ರೀತಿಸುವಂಥ ವ್ಯಕ್ತಿಗಳನ್ನ ನಾನು ಸಂಪಾದಿಸಿದೇನಾ ಅಂತ. ಅಷ್ಟು ಪ್ರೀತಿ, ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಗೆಳತಿಯಾಗಿ, ಸ್ನೇಹಿತರಾಗಿ, ಆತ್ಮೀಯರಾಗಿ, ಒಂದ ಎರಡ. ಸೊ ತುಲಾ ರಾಶಿಗೆ ಅಂಥದ್ದೊಂದು ಸಂಯೋಗ. ನಿಮ್ಮ ವೃತ್ತಿಯನ್ನು ವೃತ್ತಿ ಪರತೆಯಿಂದ ಮಾಡ್ಕೊಂಡು ಹೋಗಿ ಗೆಲ್ಲುವ ನಿಮ್ಮದು. ವೃಶ್ಚಿಕ ರಾಶಿ ಅಧಿಕಾರಂ, ಗೌರವಂ, ಬಟ್ ಎಲ್ಲೂ ಅತೃಪ್ತಿ. ನಿಮಗೆ ಸಿಗಬೇಕಾದಂಥ ಸ್ಥಾನ ಇದೆ, ಬಟ್ ಅದಕ್ಕೆ ತಕ್ಕಂಥ ಒಂದು ಇಂಕ್ರಿಮೆಂಟು, ಪೊಸಿಷನ್ಗೆ ತಕ್ಕಂಥ ಒಂದು ದುಡ್ಡು, ಸಂಭಾವನೆ ಅಲ್ಲಿಲ್ಲ. ಅಲ್ಲೆಲ್ಲೋ ಒಂದು ಸಣ್ಣ ದಲ್ದಲ್. ರುದ್ರ ನಮಕ, ರುದ್ರ ಚಮಕ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ. ಇನ್ನು ಧನಸು ರಾಶಿ, ಸೂರ್ಯ ಅಷ್ಟಮದಲ್ಲಿ, ಬಾಧೆಯೇ, ಅಧಿಕಾರ ಬೇಕು ಬೇಕು ಬೇಕು, ಜವಾಬ್ದಾರಿ ಬೇಕು ಬೇಕು, ಸ್ಥಾನ ಬೇಕು ಬೇಕು. ಅಂತ ಸ್ಥಾನಗಳಿಗೆ ಹೋದಾಗ ಏನಾಗ್ಬಿಡುತ್ತೆ, ಎಲ್ರೂ ಮೆಚ್ಚಿಸ್ತಕ್ಕಂಥದ್ದು ಆಗೋಲ್ಲ. ಕೆಲವ್ರಿಗೆ ಏನೋ ಒಂದು ಮಾಡ್ಬೇಕಾಗುತ್ತೆ, ಬಿಡಬೇಕಾಗುತ್ತೆ, ಅಲ್ಲೊಂದು ಒದ್ದಾಟ. ಸೊ ಅಂತ ಒಂದು ಸ್ಥಾನ, ಕಾರ್ಯ, ಕ್ಷೇತ್ರ, ಜವಾಬ್ದಾರಿ ಇರ್ತಕ್ಕಂಥವರಿಗೆ ಇವತ್ತು ಒತ್ತಡವೇ. ದೇವಿ ಆರಾಧನೆ ಮಾಡ್ಕೊಳ್ಳಿ. ದೊಡ್ಡ ಸ್ಥಾನ, ದೊಡ್ಡ ಪದವಿ ಅನ್ನೋರಿಗೆ ನೋವು ನಿಶ್ಚಿತ. ಮಕರ ರಾಶಿ ಅಷ್ಟಮಾಧಿಪತಿ ಸಪ್ತಮಾಧಿಪತಿ ಅಷ್ಟಮ. ನೀವು ಕೊಟ್ಟು ಕೆಡ್ತೀರಿ, ಇಲ್ಲ ತಗೊಂಡು ಕೆಡ್ತೀರಿ. ಜಾಗ್ರತೆ. ನಾನು ಕೊಡಲ್ಲ, ತಗೊಳ್ಳೋದು ಇಲ್ಲ. ಸಾಲ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ. ಇವತ್ತು ಜನ್ಸಿಗೆ ಏನಾಗ್ಬಿಟ್ಟಿದೆ, ಕ್ರೆಡಿಟ್ ಕಾರ್ಡ್ಗಳ ಉಪಯೋಗ ವಿಪರೀತಕ್ಕೆ ಹೋಗಿದೆ. ನೆನ್ಪಿಟ್ಕೊಳ್ಳಿ, ನಮ್ಮ ಕೇಂದ್ರ ಸರ್ಕಾರ ಒಂದು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ. ಎಷ್ಟು ಬೇಕಾದ್ರೂ ಅವರು ಚಾರ್ಜಸ್ ಹಾಕ್ಬೋದು. ನಿಮಗೆ ಗೊತ್ತಿಲ್ಲ, ಮಿನಿಮಮ್ ನೀವು 10,000 ರೂಪಾಯಿ ಕ್ರೆಡಿಟ್ ಕಾರ್ಡ್ದು ವ್ಯವಸ್ಥೆಯಲ್ಲಿ ಏನಾದರೂ ಮಿಸ್ ಆಯ್ತು, ಒಂದು EMI ಅಂತ ಇಟ್ಕೊಳ್ಳಿ. ಒಂದು EMI ನೀವು ಒಂದು 10 ತಿಂಗಳಿಗೆ 1,000 ಕಟ್ತೀನಿ ಅಂತ ತಗೊಂಡಿದ್ದೀರಿ. ಒಂದು 10% ಡಿಸ್ಕೌಂಟ್ ಅಲ್ಲಿ ತಗೊಂಡಿದ್ದೀರಿ ಯಾವುದೋ ಒಂದು ವಸ್ತು. ಒಂದು ಉದಾಹರಣೆ ಹೇಳ್ಕೊಡ್ತೇನೆ. ಒಂದು 15,000ದ್ದು 10% ಡಿಸ್ಕೌಂಟ್ ಅಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡ್ರೆ 13,000 ರೂಪಾಯಿಗೆ ಸಿಗ್ಬಿಡುತ್ತೆ. ವಾವ್ ಅಂತ ಖುಷಿಯಿಂದ ತಗೋಬಿಟ್ರಿ. ಡನ್. ನೀವು ಒಂದು EMI ಕಟ್ಟಿಲ್ಲ, 10 ತಿಂಗಳಿಗೆ ಹಾಕೊಂಡಿದ್ದೀರಿ.
1350 ಎಷ್ಟೋ ಕಟ್ಟಬೇಕು. ಒಂದು EMI ಒಂದು ದಿನ ಮಿಸ್ ಆಯಿತು ಅಂತ ಇಟ್ಕೊಳ್ಳಿ, ನಿಮ್ಮ 13,500ಕ್ಕೆ ಹಾಕ್ತಾನೆ ಟ್ಯಾಕ್ಸ್, ಪ್ಲಸ್ ಸರ್ಚಾರ್ಜ್, ಚೆಕ್ ಬೌನ್ಸು, ಲೇಟ್ ಪೇಮೆಂಟ್ ಚಾರ್ಜ್. ಎಷ್ಟು ಬರುತ್ತೆ ಗೊತ್ತಾ? 1350 ಪ್ಲಸ್ ಇನ್ನೊಂದು 3,000 ರೂಪಾಯಿ ಪೆನಾಲ್ಟಿ ಬರುತ್ತೆ. ಒಂದು EMIಗೆ 2 ಪಟ್ಟು EMI ಪ್ಲಸ್ ಇದು 5,000 ರೂಪಾಯಿ ಕಟ್ಟಬೇಕು. ಮನೆಗೆ ದಂಡಯಾತ್ರೆ ಬರ್ತಾನೆ, ದಂಡಯಾತ್ರೆ. ಇನ್ನೊಂದು 50,000, 1,00,000 ಸ್ಮಾಲ್ ಲೋನ್ಸ್ ತಗೋತಿದ್ದೀರಲ್ವಾ, ಚಿಕ್ಕ ಆ್ಯಪ್ಸ್ ಮೂಲಕ ಇಮಿಡಿಯೇಟು ನಿಮ್ಗೆ ಲೋನ್ ಡಿಸ್ಪರ್ಸ್ ಮಾಡ್ತೀವಿ ಅಂತಕ್ಕಂಥದ್ದು. ಏನೋ ಒಂದು ಎಮರ್ಜೆನ್ಸಿಗೆ ಎಲ್ಲೋ ಹೋಗಿದ್ದೀರಿ, ಒಂದು ಸ್ಮಾಲ್ ಲ್ಯಾಪ್ಟಾಪ್ ತಗೋಬೇಕು ಆಸೆ, ಕಾಲೇಜ್ಗೆ ಹೋಗೋ ಮಕ್ಕಳು ಇದ್ದಾರೆ ಮನೇಲಿ, ಕೊಡಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿಬಿಟ್ರಿ. ಒಂದು EMI ಮಿಸ್ ಆದರೆ ಅವ್ನು ದಂಡಯಾತ್ರೆ ಬರ್ತಾನೆ. ಅಲ್ಲ, ಆಲ್ರೆಡಿ RBI ಗೈಡ್ಲೈನ್ಸ್ ಮಾಡಿದೆ, ಸಾಲಗಾರರ ಮನೆಗೆ ಹೋಗ್ಬಾರ್ದು, ನೀನು ಏನೇನೋ ಮಾಡಬಾರ್ದು ಅಂತ ಹೊಸ ರೂಲ್ಸ್ ಬಂದಿದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆದರೂ ಇವರುಗಳು ಬೆದರಿಕೆ ಕರೆ, ನಿಮ್ಮನ್ನ ಮಾರ್ಫ್ ಮಾಡಿ ಫೋಟೋಗಳು ತಿರ್ಚಿ ಬೇರೆ ಬೇರೆ ನೆಗೆಟಿವ್ ಆಗಿ ನಿಮ್ಮದು ಒಂದು ಪ್ರೊಫೈಲ್ ಒತ್ತಿದ್ರೆ ಸಾಕು, ನೀವೆಲ್ಲೆಲ್ಲಿದ್ದೀರಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದ್ರಲ್ಲಿ ನಿಮ್ಮ ಫ್ರೆಂಡ್ಸ್ ಲಿಂಕ್ನ ತೆಗೆದು ಕಳಿಸ್ತಾರೆ. ದಿಸ್ ಫ್ರಾಡ್ ಫೆಲ್ಲೋ, ಆ ಫೆಲ್ಲೋ, ಈ ಫೆಲ್ಲೋ ಅಂತಕ್ಕಂಥದ್ದು. ಮಕ್ಕಳೇ ನೋಡಿ, ಸಾಲ ಮಾಡಿ ತುಪ್ಪ ತಿನ್ನೋ ಯೋಚನೆ ಬಿಟ್ಬಿಡಿ ಇನ್ಮೇಲೆ. ಇವರು ಮಹಾಪಾಖಂಡಿಗಳು. ಈಗ 50,000ಕ್ಕೆ ನೀವೊಂದು 12 ತಿಂಗಳು ತಗೊಂಡಿದ್ದೀರಿ, ಅವನು ಅದ್ರಲ್ಲಿ ಮುರಿದು ಬಿಟ್ಟು ಎಷ್ಟು ಪತ್ರ ಕೊಟ್ಟಿರ್ತಾನೆ ನಿಮಗೆ, ಏನೇನೋ ಚಾರ್ಜಸ್ 12 ತಿಂಗಳಿಗೆ ಹಾಕಿ ಕಡಿಮೆ ಅಂದರು ಒಂದು 5,000 to 6,000 ಮೈನಸ್ ಮಾಡಿ ನಿಮ್ಗೆ 44,000 ಕೊಟ್ಟಿರ್ತಾನೆ. ನೀವು 12 ತಿಂಗಳಿಗೆ ಕಟ್ಟಬೇಕಾಗಿರತಕ್ಕಂಥದ್ದು 52,000, ಅಂದ್ರೆ ಆಲ್ಮೋಸ್ಟ್ 8,000, 6,000 to 8,000 ಎಕ್ಸ್ಟ್ರಾ ಕಟ್ಟಬೇಕು ಒಂದು ವರ್ಷಕ್ಕೆ. ಅಲ್ಲಿಗೆ 1,00,000 ಲೆಕ್ಕ ಹಾಕೊಳ್ಳಿ, 24,000 ಆಯ್ತು. ಒಂದು EMI ಜಂಪ್ ಆಯ್ತು ಅಂತ ಹೇಳ್ದ ಅಂದ್ರೆ, ಮಿಸ್ ಆಯ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ, 36 to 72% ಪೆನಾಲ್ಟಿಗಳನ್ನ ಹಾಕ್ತಾನೆ ಇವನು. ಇವರೆಲ್ಲ ಪ್ರೈವೇಟ್ ಫೈನಾನ್ಸ್ಗಳು ಲೋನು, ಇವರು ಲೈಸೆನ್ಸ್ಗಳನ್ನ ತಗೊಂಡು ಸ್ವಾತಂತ್ರ್ಯ ದಿನಾಚರಣೆ ನಿಮಗೆ ಎಚ್ಚರಿಕೆ ಕೊಡಬೇಕಾಗಿರತಕ್ಕಂಥದ್ದು ನನ್ನ ಕರ್ತವ್ಯ. ಬ್ಯಾಂಕಿಂಗ್ನ ವ್ಯವಸ್ಥೆಯಲ್ಲಿ ನಾನು ಇದ್ದಿದ್ರಿಂದ ನನಗೆ ಗೊತ್ತಿದೆ. ನೆನಪಲ್ಲಿ ಇಟ್ಕೊಳ್ಳಿ, ಈ ಒಂದು ಮಹೀಂದ್ರಾ ಫೈನಾನ್ಸ್ ಅಂತೆ, ಬಜಾಜ್ ಫೈನಾನ್ಸ್ ಅಂತೆ, ಈ ಥರ ನಾನಾ ರೀತಿಯ ಫೈನಾನ್ಸ್ಗಳಿದ್ದಾರೆ. ಪೂನಾವಾಲಾ ಫೈನಾನ್ಸ್ ಅಂತ, ಇವರೆಲ್ಲ ನಂಬರ್ 1 ದಂಡಯಾತ್ರೆ. 1000 ಫೋನ್ ಇಡ್ತಾರೆ, ನೆನ್ಪಿಟ್ಕೊಳ್ಳಿ. ಮನೆಗೆ ಬರ್ತಾರೆ, ಹೆಣ್ಮಕ್ಳು ಇರೋ ಟೈಮ್ನಲ್ಲೇ ಬರ್ತಾರೆ. ಅಯ್ಯೋ, ಅದ್ರಲ್ಲಂತೂ ಚಿಟ್ ಫಂಡ್ ಕಂಪನಿಗಳ ಸುದ್ದಿಗೆ ಹೋಗ್ಬಿಡಿ. ನಂಬರ್ 1 ಫ್ರಾಡ್ ಕೋಡಚಾದ್ರಿ ಚಿಟ್ಟು. ನೀವು ಒಂದು ಬಾರಿ ಚೀಟಿ ಹಾಕ್ಬಿಟ್ಟು ಅವನ ಹತ್ರ ಚೀಟಿ ತಗೊಂಡ್ಬಿಟ್ಟು ನೋಡಿ, ಚಾಲೆಂಜ್ ಮಾಡ್ಬಿಡ್ತಾನೆ, ಕೊಡಲ್ಲ ಅವನು. ನೀವು ಆಲ್ರೆಡಿ 3 ತಿಂಗಳು 6 ತಿಂಗಳು ಕಟ್ಟಿರ್ಬೇಕು, ಆಮೇಲೆ ಚೀಟಿ ತೆಗೀರಿ ಅಂತ ಹೇಳ್ತಾನೆ. ಖಂಡಿತ ಹೇಳ್ತಾನೆ, ಗುರು ಅಸ್ತಂಗತ, ಎಲ್ಲೋದ ಅಂತ ಗೊತ್ತಿಲ್ಲ, ಎಷ್ಟು GST ಕಟ್ತಿದ್ದಾನೆ ಅಂತ ಗೊತ್ತಿಲ್ಲ. ಲೋಕಾಯುಕ್ತ ಫಸ್ಟ್ ಅವ್ರ ಅಕೌಂಟ್ ಮೇಲೆ ಕೈ ಇಡಬೇಕು. ಮೊನ್ನೆ ಕೂಡ ಒಬ್ಬರು ಮಾರ್ಗದರ್ಶಿ ಚಿಟ್ ಫಂಡ್ ಅಲ್ಲೂ ಹಾಗೆ ಆಗಿದೆ. ತುಂಬಾ ಇದೆ, ತುಂಬಾ ಈ ರೀತಿ. ಅದಕ್ಕೆ ನಾನು ದಾಶರಥಿಗೆ ಏನಕ್ಕೆ ನಾನು ಬಂದು ಅಲ್ಲೊಂದು ಪ್ರಮೋಷನ್ಗೆ ನಾನು ಒಪ್ಕೊಂಡೆ 1 ವರ್ಷಕ್ಕೆ ಅಂತ ಹೇಳಿದ್ರೆ, ಅಲ್ಲ ಆ ಥರ ಇಲ್ಲ. ನಿಮ್ 30 ನಿಮಿಷದಲ್ಲಿ ಚಿಟ್ ಫಂಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅಲ್ಲಿ ಈ ಥರ ಪ್ರಾಪರ್ಟಿ ಇನ್ನೊಂದು ಏನೂ ಇಲ್ಲ. ನಿಮ್ಮ ಹತ್ರ ಏನಿದೆಯೋ ಅದನ್ನ ಮೊದಲೇ ಹೇಳ್ತಾರೆ, ಶಿಸ್ತು. ಅದನ್ನ ನೋಡ್ಬಿಟ್ಟು ನಾನು ಒಪ್ಕೊಂಡಿದ್ದು. 1 ವರ್ಷ ನಾನು ಅವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ. ಸಾಕು, ನನಗೆ ತೃಪ್ತಿ ಇದೆ, ನನ್ನ ಕರ್ತವ್ಯ ಮಾಡಿದ್ದಾನೆ, ದುಡ್ಡುಗೋಸ್ಕರ ಅಂತಲ್ಲ, ಅಲ್ಲೊಂದು ಸದುದ್ದೇಶವೂ ಇತ್ತು ಅಂತಕ್ಕಂಥದ್ದು. ಸೊ ಮಕರ ರಾಶಿ ಇಂಥದ್ದು ಯಾವುದು 6th in the 7th, 7th in the 6th ಅಂದ್ರೆ ನೀವು ಯಾವುದೋ ಉರುಳಿಗೆ ನೀವು ಸಿಕ್ಕಾಕೊಳ್ತಕ್ಕಂಥದ್ದು ಆಗುತ್ತೆ. ವೆರಿ ಕೇರ್ಫುಲ್. ಎನ್ನೊಳಗೆ ಮೋಸವೋ, ಮೋಸದೊಳಗೆ ನಾನು, ಈ ರೀತಿ ಆಗ್ತಕ್ಕಂಥದ್ದು. ಯಾರೋ ಹತ್ತಿರದವರೇ, ಗೊತ್ತಿರೋರೇ, ತಿಳಿದಿರೋರೇ ಒಂದು ಬಾಧೆ ಆಗುತ್ತೆ. ವೆರಿ ವೆರಿ ಕೇರ್ಫುಲ್. ಜಾಗ್ರತೆ. ದುಡುಕ್ಬೇಡಿ, ಕೊಡಬೇಡಿ, ನೋಡಬೇಡಿ, ಮಾಡಬೇಡಿ, ಜಾಗ್ರತೆ. ಕುಂಭರಾಶಿ ಬ್ಯೂಟಿಫುಲ್. ಆದರೂ 7th in the 6th ಇದು ಸ್ವಲ್ಪ ಹತ್ತಿರದ ವಿಚಾರದಲ್ಲಿಂದ ಒಂದು ಸ್ವಲ್ಪ ನೋವುಗಳು ಬರ್ತಕ್ಕಂಥದ್ದಾಗುತ್ತೆ, ಒಂದು ಸಣ್ಣ ಗಾಯ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಾಲ, ಕಮಿಟ್ಮೆಂಟ್, ಹಿರಿಯರು, ಮನೆಯವರು, ತಾಯಿ, ತಂದೆ, ವಯಸ್ಸಾದವರಿದ್ರೆ ಅಲ್ಲೊಂದು ತೊಳಲಾಟ ಉಂಟು. ಎಚ್ಚರಿಕೆ, ಜಾಗ್ರತೆ. ಈ ರಾಹುಕೇತು ಬದಲಾಗೋವರೆಗೂ ನಿಮ್ಗೆ ಭಾರ ಬಿಡೋಲ್ಲ. ಅವ್ರು ಬಿಡ್ತಿದ್ದ ಹಾಗೆ ಬ್ಯೂಟಿಫುಲ್. ಬಿಡೋ ಟೈಮ್ನಲ್ಲಿ ನೋಡಿ, ನಿಮ್ಗೆ ಗುರು ಸಿಂಹಕ್ಕೆ ಬರ್ತಾನೆ. ಬಿಟ್ಟ ಮೇಲೆ ಇನ್ನು ಸ್ವಲ್ಪ ದಿನಕ್ಕೆ ಶನಿ ಮೂವ್ ಆಗ್ತಾನೆ, ಶನಿಯು ವಕ್ರ ಬಿಡ್ತಾನೆ.
ಧನಸ್ಥಾನದಲ್ಲಿ ಸ್ಥಿರತ್ವ ಪಡ್ತಾನೆ. ಸೊ ಕುಂಭರಾಶಿ ಏನ್ ಪರಿಶ್ರಮ ಆಗ್ತಿರೋ ಪರಿಶ್ರಮಕ್ಕೆ ತಕ್ಕಂತ ಬಲ, ಬಟ್ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿ. ಮನೆಯವರ ಆರೋಗ್ಯ ನೋಡ್ಕೊಳ್ಳಿ. ಮೀನರಾಶಿ ಷಷ್ಠ ಭಾಗದಲ್ಲಿ ಚಂದ್ರ ಸೂರ್ಯನ ಸಾರದಲ್ಲಿರೋದು ಅತ್ಯದ್ಭುತ ಶಕ್ತಿ, ಬಲ, ದರ್ಪ ಇವುಗಳನ್ನು ತೋರಿಸ್ತಕ್ಕಂಥದ್ದು. ಸ್ವಂತ ಬಿಸ್ನೆಸ್, ಸ್ವಂತ ಕನ್ಸಲ್ಟೆನ್ಸಿ, ಇಂಥ ಒಂದು ವೃತ್ತಿ ಉದ್ಯೋಗ ನಡೆಸ್ತಿರೋರಿಗೆ ಅನುಕೂಲ ಸಿದ್ಧ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ